चित्स्वभावाय भावाय सर्वभावान्तरचिते सर्वभावान्तरचिते। समय सार ಪರಮಾಗಮದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗೂ ಉದ್ಬುದ್ಧಗೊಂಡಿರುವಂಥ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಂತೆ ಇದೆ. ನಿರ್ಜರ ಅಧಿಕಾರದ 5ನೇ ಕಲಶವಿದೆ. ಸಮ್ಯಕ್ ದೃಷ್ಟಿ ಸ್ವಯಮಯಮಹಂ ಜಾತು ಬಂಧೋ ನಮೇಶ್ಚ ಇತ್ಯುಕ್ತಾನೋ ತುಲಕವದನಾ ರಾಗಿಣೋ ವ್ಯಾಚರಂತು ಆಲಂಬಂತಾಂ ಸಮಿತಿ ಪರತಾಂ ತೇಯತೋದ್ಯಾಪಿ ಪಾಪಾ ಆತ್ಮಾನಾತ್ಮಾವಗಮವಿರಹಾತ್ ಸಂತಿ ಸಮ್ಯಕ್ ತ್ವರಿತಃ. ಕೆಳಗಡೆ ಯಾವ ಕಾರಣದಿಂದ ಹಾಗಿದ್ದಾರೆ? ಯತಃ ಸಮ್ಯಕ್ ತ್ವರಿತಃ ಸಂತಿ. ಆ ಕಾರಣದಿಂದ ವಿಷಯ ಸುಖ ರಂಜಕವಿರುವ ಎಷ್ಟು ಜೀವರಾಶಿ ಇದೆ ಅವರೆಲ್ಲರೂ ಶುದ್ಧಾತ್ಮ ಸ್ವರೂಪದ ಅನುಭವದಿಂದ ಶೂನ್ಯರಿದ್ದಾರೆ. ಯಾವ ಕಾರಣದಿಂದ? ಆತ್ಮಾನಾತ್ಮಾವಗಮ ವಿರಹಾತ್. ಶುದ್ಧ ಚೈತನ್ಯ ವಸ್ತುವು ದ್ರವ್ಯಕರ್ಮ, ಭಾವಕರ್ಮ, ನೋ ಕರ್ಮ ಅವುಗಳ ಹೇಯೋಪಾದೇಯ ರೂಪದಿಂದ ಭಿನ್ನತೆಯ ರೂಪದ ತಿಳುವಳಿಕೆ, ಅದರ ಶೂನ್ಯತೆ ಇರುವುದರಿಂದ ದ್ರವ್ಯಕರ್ಮ, ಭಾವಕರ್ಮ, ನೋ ಕರ್ಮಗಳಿಂದ ಭಿನ್ನವಾದಂಥ ತನ್ನ ಶುದ್ಧ ಚೈತನ್ಯ ಸ್ವರೂಪದ ತಿಳಿವಳಿಕೆ ಇಲ್ಲದೇ ಇರುವ ಕಾರಣದಿಂದ ಅವರು ಹಾಗಿದ್ದಾರೆ. ಹೇಗಿದ್ದಾರೆ? ವಿಷಯ ಸುಖದಲ್ಲಿ ರಂಜಿಸುವಂಥವರಿದ್ದಾರೆ, ಮಹಾನ್ ನಿಂದೆ ಇದ್ದಾರೆ, ಪಾಪಮಯರಿದ್ದಾರೆ, ಜ್ಞಾನಾವರಣಾದಿ ಕರ್ಮಗಳ ಬಂಧ ಮಾಡಿಕೊಳ್ಳುವಂಥವರಿದ್ದಾರೆ. ಇದರೊಳಗ ಎಷ್ಟು ರೀತಿಯಿಂದ ಅರ್ಥಾತ್ ಸಂಪೂರ್ಣವಾಗಿ ಜ್ಞಾನಿ ಜಗತ್ತಿನಿಂದ ನಾವು ಹೊರಗೆ ಉಳಿದು ಬಿಟ್ಟಿದ್ದೇವೆ. ಈ ಕಥನ ನಮ್ಮನ್ನ ಅತ್ಯಂತ ಹೀನ ದೃಷ್ಟಿಯಿಂದ ಕೂಡ ನೋಡಲಿಕ್ಕೆ ತಯಾರಿಲ್ಲ. ತಿಳಿತಾ ಇದೆಯಲ್ಲ, ಅವರ ದೃಷ್ಟಿಯೊಳಗೆ ನಾವು ಇಲ್ಲವೇ ಇಲ್ಲರಿ. ಯಾರ ದೃಷ್ಟಿಯೊಳಗೆ? ಜ್ಞಾನಿಗಳ ದೃಷ್ಟಿಯೊಳಗೆ. ಜ್ಞಾನಿ ಯಾರ? ಯಾರ ಸಮ್ಯಕ್ ದೃಷ್ಟಿ ಅರ್ಥಾತ್ ವಸ್ತುವನ್ನು ಹೇಗಿದೆಯೋ ಹಾಗೆ ನೋಡ್ತಾರೋ, ವಸ್ತು ಹೇಗಿದೆಯೋ ಹಾಗೆ ಜ್ಞಾನ ರೂಪದಿಂದ ಪರಿಣಮಿಸ್ತಾರೋ. ಅರೆ, ಬರೀ ವಸ್ತು ಹೇಗಿದೆ ಹಾಗೆ ನೋಡುವ ಮತ್ತು ಜ್ಞಾನ ರೂಪದಿಂದ ಪರಿಣಮಿಸುವ ಮಾತು. ಅದಕ್ಕಿಂತ ಮೊದಲು ನಿಜ ವಸ್ತು ಹೇಗಿದೆಯೋ ಹಾಗೆ ಅನುಭವ ಮಾಡಿದ್ದಾರೆ. ಇಲ್ಲಿ ಸ್ಥೂಲವಾಗಿ ಹೇಳಬೇಕಾಯಿತು ಅಂತಂದ್ರೆ, ಯಾರ ಆತ್ಮವಸ್ತುವಿನ ಅನುಭವವನ್ನು ಅಂತರ್ಮುಖದ ತೀವ್ರ ಪುರುಷಾರ್ಥದಿಂದ ಮಾಡಿಕೊಂಡು ಧನ್ಯರಾಗಿದ್ದಾರೋ, ಮೋಕ್ಷ ಮಾರ್ಗದಲ್ಲಿ ಸಾಗುತ್ತಾ ಇದ್ದಾರೋ, ಮಂದಗತಿಯಿಂದ ಕಾವಲ್ ಮೋಕ್ಷ ಮಾರ್ಗದಲ್ಲಿ ಸಾಗುತ್ತಾ ಇದ್ದಾರೆ, ನಿಶ್ಚಿತವಾಗಿ ಮೋಕ್ಷವನ್ನು ತಲುಪುವಂಥವರಿದ್ದಾರೆ. ಅವರ ಲೋಕದೊಳಗ ಜ್ಞಾನಿ ಅನ್ನಿಸಿಕೊಳ್ತಾರೆ. ಅವರನ್ನು ಜ್ಞಾನಿ ಅಂಥೇಳಿ ಯಾರಂತಾರೆ? ಅರೆ, ಅವರನ್ನು ಜ್ಞಾನಿ ಅಂಥೇಳಿ ಸರ್ವಜ್ಞ ಪ್ರಭು ಅಂತಾರೆ. ಉಳಿದ
ದೇಹದೊಳಗ ತನ್ಮಯತೆ, ಇಂದ್ರಿಯ ಭೋಗದೊಳಗ ಸುಖ ಮನ್ನಿಸುವಂಥ ಯಾವ ಜೀವರುಗಳಿದ್ದಾರೆ ಅವರನ್ನ ಹೀನಂಥೇಳಿ ಕೂಡ ಅವರು ಗಣಿಸಲಿಲ್ಲ, ಅವರ ಕಡೆಗೆ ದೃಷ್ಟಿನೇ ಹರಿಸಲಿಲ್ಲ. ಯಾಕೆ? ಅವಶ್ಯಕತೆ ಏನಿದೆ? ಪ್ರವಚನ ಸಾರದೊಳಗ ಆಚಾರ್ಯ ಕುಂದು ದೇವ ಇದಕ್ಕೆ ಆಧಾರ ಸಿಗುವಂಥ ಮಾತು ಹೇಳ್ತಾರೆ. ಅರೆ ಸಾಧಕ ಜೀವ ಏನಿದ್ದಾರಲ್ಲ ಅವರ ಸಾಧ್ಯವನ್ನ ಪಡೆದಿರುವಂಥವರನ್ನ ನೋಡ್ತಾರೆ. ಬಹಳ ದುರ್ಬಲತೆ ಇತ್ತು ಅಂತಂದ್ರ ತಮ್ಮ ಹಾಗೆ ಇರುವಂಥವರನ್ನ ನೋಡ್ತಾರೆ. ಅವ್ರನ್ನ ಬಿಟ್ಟು ತಮಗಿಂತ ಕೆಳಗಿನವ್ರನ್ನ ನೋಡೋದನ್ನೇ ಇಲ್ಲ. ಅಂದ್ರೆ ಅವರಲ್ಲಿ ಈ ಪ್ರಕಾರದ ಭೇದ ಭಾವ ಅಥವಾ ಇಂಥ ರಾಗದ್ವೇಷ ರೂಪದ ದೃಷ್ಟಿ ಯಾಕಿದೆ ಅಂಥೇಳಿ ನಮ್ಮಲ್ಲೇ ಪ್ರಶ್ನೆ ಉತ್ಪನ್ನ ಆಗಬಹುದು. ಆದ್ರೆ ಆ ಪ್ರಶ್ನೆಗೆ ಸರಳವಾದಂಥ ಉತ್ತರ ಇದೆ. ಜೀವ ಯಾವುದರ ಕಡೆಗೆ ದೃಷ್ಟಿ ಹರಿಸ್ತಾನೋ, ಯಾವುದರ ಕಡೆಗೆ ತನ್ನ ಜ್ಞಾನದ ಉಪಯೋಗವನ್ನು ಖರ್ಚು ಮಾಡ್ತಾನೋ ಅದೇ ಪ್ರಕಾರ ಅವನ ಜ್ಞಾನದ ಪರಿಣತಿ ಆಗ್ತಿದೆ. ಹೀಗಿದ್ದ ಕಾರಣ ಯಾವುದರಿಂದ ಹಾನಿ ಇದೆ, ಅರೆ ಯಾವುದರಿಂದ ಮೇಲೆದ್ದು ಬರೋದು ಅನಂತ ಕಾಲದ ಸಲುವಾಗಿ ಅಸಾಧ್ಯ ಆಗಿತ್ತು, ಅದರಿಂದ ಮಹಾಪುರುಷಾರ್ಥದ ಮೂಲಕ ಮೇಲೆದ್ದು ಬಂದಿದ್ದಾರಲ್ಲ ಅವರು ಮತ್ತೆ ಪುನಃ ಆ ನಿಕೃಷ್ಟ ಸ್ಥಾನದ ಕಡೆಗೆ ಕೆಳಗಡೆ ನೋಡುವ ಅವಶ್ಯಕತೆ ಇಲ್ಲ. ನೋಡುವ ಅವಶ್ಯಕತೆ ಇಲ್ಲ ಅನ್ನೋದು ಇಷ್ಟೇ ಮಾತಿಲ್ಲ, ಆ ಕಡೆ ದೃಷ್ಟಿ ಹೋಗದೇ ಇರುವ ಹಾಗೆ ನಿರಂತರ ಸಾವಧಾನ ಇರ್ತಾರೆ. ಯಾವ ಪ್ರವೃತ್ತಿಯನ್ನ, ಯಾವ ವಿಪರೀತ ಮನ್ನಣೆಯನ್ನ ಅವರು ಅತ್ಯಂತ ಅಲ್ಲ ಅನಂತ ಪುರುಷಾರ್ಥದ ಮೂಲಕ ತ್ಯಾಗ ಮಾಡಿದರು, ಆ ವಿಪರೀತ ಪ್ರವೃತ್ತಿ ಅರ್ಥಾತ್ ದೋಷಮಯ ಪ್ರವೃತ್ತಿ, ನಿಂದನೀಯ ಪ್ರವೃತ್ತಿ, ಮಹಾಪಾಪಮಯ ಪ್ರವೃತ್ತಿ, ಜ್ಞಾನಾವರಣಾದಿ ಘಾತಿ ಕರ್ಮಗಳ ಬಂಧ ಯಾವುದರಿಂದ ಆಗುತ್ತಿದೆಯೋ ಆ ರೂಪದಿಂದ ಒಂದು ಸಮಯ ಕೂಡ ಅವರ ತಮ್ಮ ಭಾವಿ ಜೀವನದೊಳಗೆ ಪರಿಣಾಮನ ಮಾಡೋದನ್ನೇ ಇಲ್ರಿ. ಇದು ಒಂದು ನಿಜವಾಗಿ ಜ್ಞಾನಿ ಜೀವದ ಸಾಧನೆ ಅಂದರೆ, ಅಥವಾ ಸಾವಧಾನತೆ ಅಂದರೆ, ಅಥವಾ ಅಜ್ಞಾನಿ ಜಗತ್ತಿನಿಂದ ಭಿನ್ನ ಉಳಿಯುವ ಪುರುಷಾರ್ಥ ಅಂದರೆ ಇದು ಸತತ ನಡೆದದ್ದು ಇರ್ತಿದೆ. ಅರೆ ಸಾಮಾನ್ಯವಾಗಿ ಲೌಕಿಕದೊಳಗೂ ಕೂಡ ಯಾರ ಸಂಗತಿ ಮಾಡ್ತೇವೆಯೋ ಅಥವಾ ಮಾಡ್ತಾರೋ ಮನುಷ್ಯರ, ಅವರ ಹಾಗೆ ಅವರು ಆಗುತ್ತಾರೆ. ಅದರ ಸಲುವಾಗಿ ಈ ಸಮ್ಯಕ್ ದೃಷ್ಟಿ ಪುರುಷರ ನ್ಯಾಯ ಇದ್ದರೆ ಅವರಿಗೆ ಮಿಥ್ಯಾದೃಷ್ಟಿ ಜೀವರುಗಳ ಕುರಿತು ಯಾವುದೇ ದ್ವೇಷ ಇಲ್ಲ. ಆದರೆ ತಮ್ಮ ಮಾರ್ಗದೊಳಗ ತಾವು ಸಾಗುವಿಕೆ ಏನಿದೆಯಲ್ಲ ಅದರಲ್ಲೇ ವ್ಯತ್ಯಯ ಬರದೇ ಇರುವ ಹಾಗೆ ಅವರ ಸಾವಧಾನ. ಯಾವ ಸಮ್ಯಕ್ ದೃಷ್ಟಿ ಜೀವರುಗಳ ಅತೀಂದ್ರಿಯ ಆನಂದದ ಪ್ರಚುರ ಸಂವೇದನೆ ಇರುವಂಥ ಸಾಧು ಪರಮೇಷ್ಠಿಗಳನ್ನು ನೋಡ್ತಾರೋ ಅದರಿಂದ ಅವರಲ್ಲೇ ಕೂಡ ಅದೇ ಪ್ರಕಾರದ ಪುರುಷಾರ್ಥ ಜಾಗೃತ ಆಗ್ತಿದೆ. ದುರ್ಬಲತೆಯಿಂದ ಏನು ಗೃಹಸ್ಥಾವಸ್ಥೆಯಲ್ಲಿ ಉಳ್ಕೊಂಡಿದ್ದಾರೋ ಆ ದುರ್ಬಲತೆ ತನ್ನಷ್ಟಕ್ಕೆ ತಾನೇ ಬಿಟ್ಟು ಹೋಗುವ ಹಾಗೆ ಆಂತರ್ಯದೊಳಗ ಆ ಸಾಧನಾ ಮಾರ್ಗದ ಕುರಿತು ಮಹಿಮೆ ಬರ್ತಿದೆ. ಅರೆ ಪ್ರಮೋದ ಉತ್ಪನ್ನ ಆಗ್ತಿದೆ. ಇದು ಆಚಾರ್ಯ ಉಪಾಧ್ಯಾಯ ಸಾಧುಗಳನ್ನು ನೋಡುವುದರಿಂದಾಯಿತು. ಇನ್ನು ಅರ್ಹಂತ ಸಿದ್ಧರನ್ನು ಯಾವಾಗ ದೃಷ್ಟಿದೊಳಗೆ ತಂದುಕೊಳ್ಳುತ್ತಾರೋ ಬುದ್ಧಿಪೂರ್ವಕ, ಆ ವೇಳೆದೊಳಗ ಅವರ ಅದೇ ಪ್ರಕಾರ ನಿಶ್ಚಲ ದಶೆ ತಮ್ಮದಾಗುವ ಸಲುವಾಗಿ ಆಂತರ್ಯದೊಳಗ ಭಾವ ತರಂಗಗಳ ಜಾಗೃತ ಆಗ್ತವೆ. ಅರ್ಥಾತ್ ಈ ಭೋಗ, ಈ ಶರೀರ, ಈ ಸಂಸಾರದಲ್ಲಿ ಏನು ನಿಂತಿದ್ದಾರೆ ಅದರ ಕುರಿತಾಗಿ ಅವರದ ಮಮತೆ
ತುಂಡರಿಸ್ತಾ ಹೋಗ್ತಿದೆ. ಅವರ ನಿರ್ಜರ ಬೆಳೀತಾ ಹೋಗ್ತಿದೆ. ಎಲ್ಲಿಯವರೆಗೆ? ಅರೆ, ಮೋಕ್ಷವನ್ನು ತಲುಪಿಸುವವರೆಗೆ ಆ ನಿರ್ಜರ ಉತ್ತರೋತ್ತರ ವೃದ್ಧಿ ಆಗ್ತಿದೆ. ನಿರ್ಜರ ಅಂದರೆ ಅಥವಾ ಆ ಪೂರ್ಣ ಶುದ್ಧತೆಗೆ ತಲುಪಿರುವಂಥ ಅವಸ್ಥಾ ವಿಶೇಷ ಏನಿದೆಯಲ್ಲ, ಪರಮಾತ್ಮ ದಶಾ ವಿಶೇಷ ಏನಿದೆಯಲ್ಲ, ಅರ್ಥಾತ್ ಅರ್ಹಂತ ಸಿದ್ಧ ಅವಸ್ಥೆ ಏನಿದೆ, ಅದ ಯಾವಾಗ ದೃಷ್ಟಿಯೊಳಗೆ ಸಮ್ಯಕ್ ದೃಷ್ಟಿ ಜೀವರುಗಳ ತಂದುಕೊಳ್ಳುತ್ತಾರೋ ಆವಾಗ ಅಶುದ್ಧತೆಯ ಹಾನಿ, ಶುದ್ಧತೆಯ ವೃದ್ಧಿ ತ್ವರಿತಗತಿಯಿಂದ ಆಗ್ತಿದೆ. ಸಮ್ಯಕ್ ದೃಷ್ಟಿಗಳ ಜೀವನ ಲೋಕೋತ್ತರ ಜೀವನ ಇದೆ, ಧನ್ಯ ಜೀವನ ಇದೆ. ಅರೆ, ಶರೀರ ಮತ್ತು ಪಂಚೇಂದ್ರಿಯ ವಿಷಯದೊಳಗೆ ಯಾರು ರಂಜಿಸ್ತಾ ಇದ್ದಾರೆ ಅವರ ಕೊಳಚೆಯೊಳಗಿನ ಸೂಕರದ ಹಾಗೆ ಇದ್ದಾರೆ, ಮಲದೊಳಗಿನ ಸಗಣಿಯೊಳಗಿನ ಕ್ರಿಮಿ ಇದ್ದ ಹಾಗೆ ಇದ್ದಾರೆ. ವಾಸ್ತವಿಕತೆ ಏನಿದೆ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋದಿದ್ದೀರಿ. ಯಹ ಜೀವನ ಭೀತರಹ, ಈ ಜೀವನ ಕ್ಷಣ ಕ್ಷಣಕ್ಕ ಸಮಯಕ್ಕ ಕಳೆದು ಹೋಗ್ತಾ ಇದೆ. ನಿನ್ನೆ ಹೇಳಿದ್ದಿತ್ತು, ಏನು ಹೇಳಿದ್ದಿತ್ತು? ಈತ ಮುಂದೆ ಹೋಗ್ತಾ ಇದ್ದಾನೆ, ಇವನ ಜೀವನ ಹಿಂದೆ ಹೋಗ್ತಾ ಇದೆ. ಸಾಮರ್ಥ್ಯ ಏನಿದಲ್ಲ, ನಾಯಿ ರೊಟ್ಟಿಯ ದೃಷ್ಟಾಂತ ಇತ್ತಲ್ಲ, ಅದೇ ಯಾವುದು ಪ್ರಾಪ್ತ ಇದೆಯೋ ಅದರದ ಉಪಯೋಗ ಮಾಡಿಕೊಳ್ಳುವಂಥ ಬುದ್ಧಿನೇ ಇಲ್ಲದೆ ಇರುವಂಥ ಹೀನ ಜೀವರುಗಳ ಏನು ಮಾಡೋದಿದ್ದೀರಿ? ಉತ್ತರೋತ್ತರ ವೈರಾಗ್ಯ ಬೆಳಿಬೇಕು. ವೈರಾಗ್ಯ ಅನ್ನುವಂಥ ಗುಣ ಹೇಳಿದ್ರಿ ಹಿಂದಿನ ಕಲಶದೊಳಗ. ಆ ಗುಣ ಸಮ್ಯಕ್ ದೃಷ್ಟಿಯಲ್ಲೇ ಇರ್ತಿದೆ. ಈ ಮಾತು ಸತ್ಯ ಇದ್ರೂ ಕೂಡ ಸಂಸಾರದೊಳಗೆ ಸಂವತ್ಸರಗಳ ಗತಿಶಿ ಹೋಗ್ತಾ ಇದ್ದ ಹಾಗೆ ಇದರಲ್ಲೇ ಸಾರ ಏನೂ ಇಲ್ಲ ಅನ್ನೋದು ಅನುಭವಕ್ಕೆ ಬರ್ತಿದ್ಯೋ ಅಥವಾ ಇಲ್ರಿ? ಅನ್ನು ಜಡ ದೇವ್ ಪಾಷಾಣ ದೇವ್ರಿ ಅನುಭವಕ್ಕೆ ಬರ್ತಿದ್ಯೋ ಅಥವಾ ಇಲ್ಲ? ಸಂವತ್ಸರಗಳ ಗತಿಶಿ ಹೋದ ಹಾಗೆ, ಉರುಳಿ ಹೋದ ಹಾಗೆ, ಅರೇ ಒಂದು ಸಂವತ್ಸರದ ಅನುಭವ ಏನಿದೆ ತೀರ ತೀರ ಅಸಾರತೆ ಉತ್ತರೋತ್ತರ ಕಾಣಿಸ್ತಾ ಹೋಗ್ತಿದೆ. ನೋಡ್ರಿ, ಜೀವನ ಎಷ್ಟು ಅಲಿಪ್ತ ಆಗಬೇಕು, ವರ್ಷಗಳ ಕಳೆದ ಹಾಗೆ. ಅರೇ, ದಿನಕ್ಕಾಗಬೇಕ್ರಿ ಇಂಥ ಪವಿತ್ರ ಜಿನೇಂದ್ರ ಪ್ರಭುವಿನ ಸಾನ್ನಿಧ್ಯದೊಳಗೆ ಬಂದ ನಂತರ ಜಿನ ವಚನ ರೂಪದ ಅಮೃತದ ವೃಷ್ಟಿ ಆಗ್ತಾ ಇರುವೆಳೆದೊಳಗೆ ದಿನಕ್ಕೆ ನಮ್ಮಲ್ಲಿ ವೈರಾಗ್ಯ ಬೆಳೀತಾ ಹೋಗಬೇಕು. ವೈರಾಗ್ಯ ಅರ್ಥಾತ್ ಶರೀರ ಮತ್ತು ಇಂದ್ರಿಯ ಭೋಗಗಳಲ್ಲಿ ರಂಜಿಸುವಿಕೆ ಏನಿದೆ ಅಲ್ಲ, ಅದು ದಿನಕ್ಕೆ ಕಮ್ಮಿ ಆಗ್ತಾ ಹೋಗ್ಬೇಕು. ಅದೇ ಕಮ್ಮಿ ಆಗ್ತಾ ಹೋಗಬೇಕಾದ್ರೆ ನಮ್ಮದು ಪ್ರವೃತ್ತಿ ನಾವು ಎಲ್ಲಿ ವರ್ತಿಸ್ತಾ ಇದ್ದೇವಲ್ಲ ಅದರ ಅಸಾರತೆ ಲಕ್ಷ್ಯದೊಳಗೆ ಬರಬೇಕ್ರಿ. ಅಂದ್ರೆ ಅದರೊಳಗೆ ರಸ ಕಮ್ಮಿ ಆಗ್ತಾ ಹೋಗ್ತಿದ್ದೀರಿ. ಅದರೊಳಗನ ಸಾರ ಅರೆ ಅನೇಕ ರೀತಿಯಿಂದ ಅದರೊಳಗನ ಮಹಿಮಾ ಬರ್ತಾ ಇದೆ ನಮಗೆ, ಅನೇಕ ರೀತಿಯಿಂದ. ಅದಕ್ಕೆ ಬೇಕಾದ್ರೆ ನಾವು ಧರ್ಮದ ಪರದೆ ಹಾಕ್ತೇವ್ರಿ, ಹೌದು ಅಥವಾ ಇಲ್ರಿ? ಧರ್ಮದ ಒಂದ ಬಣ್ಣ ಬಳಿತೇವ್ರಿ. ಆದ್ರ ಇರೋದು ಒಳಗಡೆ ಏನ? ಶರೀರ ಮತ್ತು ಪಂಚೇಂದ್ರಿಯ ಸುಖದೊಳಗೆ ರಂಜಿಸುವಿಕೆ, ಮಗ್ನತೆ. ಅರೆ, ಸಮ್ಯಕ್ ದೃಷ್ಟಿ ಜೀವು ಕೂಡ ಎಷ್ಟು ಸಮಯ ಶುದ್ಧಾತ್ಮನ ಕುರಿತು ಸಾವಧಾನತೆ ಉತ್ತರೋತ್ತರ ವೃದ್ಧಿಸದೇ ಇರುವ ಹಾಗೆ ಉಳಿದ ಅಂತಂದ್ರ ಈ ಕಡೆ ಅಶುದ್ಧತೆ ಬೆಳೆಯುವುದರೊಳಗೆ ಸಮಯ ಬೇಕಾಗುವುದಿಲ್ಲ. ಸಮ್ಯಕ್ ದೃಷ್ಟಿ ಕೂಡ ಬಂತಲ್ಲ ಕಥೆ, ಭಾವದೇವಂದ 7 ಸಾಗರ ವರ್ಷ ರೀ. ಅರೆ, ಲಕ್ಷದೊಳಗೆ ತಂದುಕೊಳ್ಳೋದು. ಯಾವಾಗ ಭಾವದೇವ ರೂಪದ ಅವಸ್ಥೆಯಲ್ಲಿ ಆ ಹೆಸರಿನಿಂದ ಗುರುತಿಸುವಂಥ ಅವಸ್ಥೆಯಲ್ಲಿ ಆ ಜೀವರುಗಳಿದ್ರೋ ಆವಾಗ ಇನ್ನೊಂದು ಅಂತರ್ಮುಹೂರ್ತ ಕಳೆದ್ರ ಆಯ್ತು, ಇವರು ಅರ್ಹಂತ ದಶೆ ಪಡೀತಾರೆ.
ಅಂಥೇಳಿ ಅವ್ರದ್ದು ದಶಾ ಅಂತರ್ಭಾಷೆ ಎರಡೂ ಇತ್ತು. ಬರೀ ಭಾಷೆದ್ದಲ್ಲ, ಅಂತರ್ಭಾಷೆ ಎರಡೂ ಇತ್ತಗ ಅವರಣ್ಣವರು. ಏನ ಇನ್ನೊಂದು ಅಂತರ್ಮುಹೂರ್ತ ಕಳೆದಿದ್ದೆ, ಆದರೆ ಇವರಿಗೆ ಕೇವಲ ಜ್ಞಾನ ಆಗುವುದರೊಳಗೆ ಯಾವ ಸಂದೇಹನೂ ಇಲ್ಲ. ಅಂಥವರ ಕೇವಲ ಜ್ಞಾನ ಆಗದೆ ಭವಪೂರ್ಣಾಗಿ ಹೋಗಿ ದೇವಗತಿಯಲ್ಲಿ 7 ಸಾಗರ ಆಯುವಿನ 7 ಸಾಗರ ರೀ. ಸೌಧರ್ಮ ಇಂದ್ರನ ಆಯು ಎಷ್ಟ? 2 ಸಾಗರ ರೀ. ಅವ 2 ಸಾಗರ ಆಯುವಿನೊಳಗ ಎಷ್ಟು ತೀರ್ಥಂಕರ ಪಂಚಕಲ್ಯಾಣಿಕಗಳನ್ನು ಮಾಡ್ತಾನೆ? ಅಸಂಖ್ಯ ಅಂಥೇಳಿ ಹೇಳಿದ್ರಿ, ಅಸಂಖ್ಯ ಅಂಥೇಳಿ ಹೇಳಿದ್ರು. ಹಾಗಾದ್ರೆ 2 ಸಾಗರೋಪಮ ಆಯು ಉಳ್ಳ ಇಂದ್ರನ ಜೀವನನ ಇಷ್ಟು ದೀರ್ಘ ಇದೆ ಅಂದಮೇಲೆ 7,000 ದೇವಗಳದ ಆಯು ಜೀವನ ಎಷ್ಟು ದೀರ್ಘ ಇರಬೇಕು. ಹಾಗಾದ್ರೆ ಇನ್ನೊಂದು ಅಂತರ್ಮುಹೂರ್ತದೊಳಗೆ ಅರ್ಹಂತ ದಶೆಗೆ ಪ್ರಾಪ್ತ ಆಗುವಂಥ ಒಂದು ಸಾಧನಾ ಮಾರ್ಗದೊಳಗೆ ಇರುವಂಥ ಮುನಿ ಭಗವಂತ ಆಯು ಪೂರ್ಣಾಗಿ ಪತನ ಆಗ್ತಿದೆ, 4ನೇ ಗುಣಸ್ಥಾನಕ್ಕೆ ಬರ್ತಾರೆ. 4ನೇ ಗುಣಸ್ಥಾನಕ್ಕೆ ಬಂದ ನಂತರ ಅಲ್ಲಿ 7 ಸಾಗರೋಪಮ ವರ್ಷ ರೀ. ಎಷ್ಟ? 7 ಸಾಗರೋಪಮ ವರ್ಷ. ಹಾಗಾದ್ರೆ ಅಲ್ಲಿ ಲೇಖಕರ ಏನು ಹೇಳ್ತಾರೋ, ಅವರಿಗೆ ಧರ್ಮ, ಕರ್ಮ, ಆತ್ಮ, ಶುದ್ಧೋಪಯೋಗ, ಸಾಧನೆ, ಅರ್ಹಂತ ಸಿದ್ಧ ದಶೆ, ಸಾಧ್ಯ ದಶೆ, ಆ ಭೋಗದ ಮಧ್ಯದೊಳಗೆ ಸ್ಮರಣೆನೇ ಬರಲಿಲ್ಲ. ಹೇಗೆ ಬರ್ತೋಗ್ತಾರೆ? ಹಿಂದಿನ ಭಾಗದ ಸಾಧಿಸಿದಿಷ್ಟ, ಹಿಂದಿನ ಭಾಗದ ಸಾಧಿಸಿದ್ದೆಲ್ಲ ಮರ್ತಿ ಹೋಗ್ತಾರೆ. ಮತ್ತು ಹಾಗೆ ಇರೋದು, ಅದನ್ನೇ ಹೇಳೋದು. ಒಂದು ಸಮಯ ಉಪಯೋಗದೊಳಗ ಸಾವಧಾನತೆ ತಪ್ಪಿತು ಅಂತಂದ್ರೆ ಅಪಘಾತ ಆಗ್ತಿದೇನಿಲ್ರಿ. ಒಂದು ಕ್ಷಣ ಮಾತ್ರ ವಾಹನ ಚಾಲಕನ ಉಪಯೋಗದೊಳಗಿನ ವಾಹನ ಚಾಲನೆಯ ಕಡೆಗೆ ಇರುವಂಥ ಸಾವಧಾನತೆ ಆ ಉಪಯೋಗದೊಳಗಿಂದ ತಪ್ಪಿತು ಅಂತಂದ್ರೆ, ಮಾರ್ಗಂತೂ ಹೀಗೆ ರಾಜಮಾರ್ಗ ಇಲ್ರಿ ಅಲ್ಲಿ. ಇಲ್ಲಿ ಈಗೇನು ನಾವು ವಾಹನ ಚಾಲಕರ ವಾಹನದ ದೃಷ್ಟಾಂತ ಕೊಡ್ತಾ ಇದ್ದೇವೆ, ಆ ಪ್ರಕಾರದ ಮಾರ್ಗ ಅಲ್ಲಿ ಒಳಗಂತೂ ಇಲ್ಲ. ಆದರೆ ತಿಳಿದು ಬರುವ ಸಲುವಾಗಿ ಕೊಡುವುದಿದೆ. ಇಲ್ಲಿ ಕೂಡ ಹೊರಗಡೆ ಮಾರ್ಗ ಎಂಥದ್ದಿದೆ, ಆಗುಂಬೆ ಘಟ್ಟದೊಳಗಾದ ಹೋಗ್ತಿದಿರಲ್ಲ ಗಾಡಿ, ಈಗ ಅವು ಮಾರ್ಗ ಅಗಲು ಮಾಡಿದಾರ್ರಿ. ಅಂಥ ಮಾರ್ಗದೊಳಗ ಚಾರ್ಮುಡಿ ಘಾಟ, ಆಗುಂಬೆ ಘಾಟದೊಳಗೇನು ಗಾಡಿಗಳು ಹೋಗ್ತಾವು, ವಾಹನ ಚಾಲಕ ಉಪಯೋಗದೊಳಗಿನ ಸಾವಧಾನತೆ ತಪ್ಪಿತ್ತು ಅಂತಂದ್ರೆ ಅವಸ್ಥೆ ಏನಾಗ್ತಿದೆ ರೀ ಅವನದ. ಅದಕ್ಕಿಂತಲೂ ಸೂಕ್ಷ್ಮ ಇದೆ ಸಮ್ಯಕ್ ದೃಷ್ಟಿಯ ಜೀವನ್ ರೀ. ಯಾಗ ಒಂದು ಸಮಯ ಉಪಯೋಗದೊಳಗೆ, ಅರೆ ಆಗಮದ ದೃಷ್ಟಾಂತ ಇದೆ ಏನ, ನಕುಲ ಸಹದೇವರ್ದ ಒಂದು ಸಮಯ ಉಪಯೋಗ. ಅರೆ ರೇ, ಇಂಥ ಮಹಾಮುನಿಗಳಿಗೆ, ನಮಗನ್ಲಿಲ್ಲ ಅವ್ರ, ಈ ಮಹಾಮುನಿಗಳಿಗೆ ಈ ಪ್ರಕಾರದ ಘೋರ ಉಪಸರ್ಗ, ಇಷ್ಟು ಒಂದು ಸ್ವಲ್ಪ ಕರುಣ ಇದು ಹೇಳಲಿಕ್ಕೆ ಅಸಂಖ್ಯ ಸಮಯ ಹೋದು, ನಮ್ಮ ಬುದ್ಧಿಯೊಳಗೆ ಗ್ರಹಣ ಆಗಲಿಕ್ಕೆ ಅಸಂಖ್ಯ ಸಮಯ ಹೋದು. ಆದ್ರೆ ಅವರಿಗೆ ಬಂದದ್ದು ವಿಕಲ್ಪ ಒಂದು ಸಮಯ ಮಾತ್ರ. ಅದರ ಫಲಸ್ವರೂಪವಾಗಿ ಅವರಿಗೇನಾಯಿತು? 33 ಸಾಗರೋಪಮದ ಸರ್ವಾರ್ಥ ಸಿದ್ಧಿ ಅನ್ನುವ ಜೈಲಾಯ್ತ್ರಿ. ಜೈಲು, ಕಾರಾವಾಸ ಎಷ್ಟ? 33 ಸಾಗರೋಪಮ. ಇಲ್ಲಿ 2 ಸಾಗರೋಪಮ ಆಯು ಇರುವಂಥ ಇಂದ್ರನ ಜೀವನ ಎಷ್ಟು ದೀರ್ಘ ಅಂತೇಳಿ ಹೇಳಿತು. ಅಸಂಖ್ಯ ತೀರ್ಥಂಕರರ ಜನ್ಮ ಕಲ್ಯಾಣ. ಆ ತೀರ್ಥಂಕರೇನು ನಮ್ಮ ಮಹಾವೀರ ಪ್ರಭುವಿನ ಹಾಗೆ 72 ವರ್ಷದವರು ಇರಲಿಲ್ಲ, ಕೋಟಿ ಪೂರ್ವ ವರ್ಷದವ್ರಲ್ಲ. ಮತ್ತು ಎಂದಾದರೂ ಓರ್ವ ತೀರ್ಥಂಕರಾಗವ್ರ? ಈ ಭರತ ಕ್ಷೇತ್ರದ ಅಪೇಕ್ಷಾದಿಂದ 20 ಕೋಟಿ ಸಾಗರ ಕಳೆದ ನಂತರ 48 ತೀರ್ಥಂಕರಾಗವ್ರಿ ಒಂದು ಕಲ್ಪಕಾಲದೊಳಗ. ಉತ್ಸರ್ಪಿಣಿ ಅವಸರ್ಪಿಣಿ ಒಂದು ಕಲ್ಪಕಾಲ. 10,000 ಕೋಟಿದ್ದ ಒಂದು ಉತ್ಸರ್ಪಿಣಿ, 10,000 ಕೋಟಿದ್ದ ಒಂದು ಅವಸರ್ಪಿಣಿ. ಹಾಗಾದ್ರೆ 20,000 ಕೋಟಿಯ ಒಂದು ಕಲ್ಪಕಾಲದೊಳಗೆ ಬರೆಯ ಆಗ್ತಾರೆ 48 ತೀರ್ಥಂಕರ.
ಹಾಗಾದ್ರೆ ಅಸಂಖ್ಯ ತೀರ್ಥಂಕರರ ಪಂಚ ಕಲ್ಯಾಣಿಕಗಳನ್ನು ಮಾಡ್ತಾನೆ. ಅವನ ಜೀವನ ಎಷ್ಟು? 2 ಸಾಗರೋಪಮ, ಅರ್ಥಾತ್ ಇಷ್ಟು ದೀರ್ಘ ಜೀವನ್ ರೀ. ಮತ್ತು ಅಲ್ಲಿ ಸರ್ವಾರ್ಥ ಸಿದ್ಧಿಯೊಳಗ 33 ಸಾಗರೋಪಮ ರೀ. ಭಲೆ ಅಲ್ಲಿ 4ನೇ ಗುಣಸ್ಥಾನ ಇದೆ, ಅಲ್ಲಿ ಯಾವುದೇ ಪ್ರಕಾರದಿಂದ ಭೋಗದ ಭಾವಿಲ್ಲ, ಪ್ರತ್ಯಕ್ಷ ಭೋಗ ಇಲ್ಲ. ಆದರೂ ಕೂಡ 4ನೇ ಗುಣಸ್ಥಾನಕ್ಕಿಂತ ಅಧಿಕ ಶುದ್ಧಿ ಆಂತರ್ಯದೊಳಗಿಲ್ಲ. 4ನೇ ಗುಣ ಇಲ್ಲಿ 5ನೇ ಗುಣಸ್ಥಾನಾವರ್ತಿ ಶ್ರಾವಕ, ಅರ್ಥಾತ್ ತಿರಿಯಂಚಿ ಇದೆಯಲ್ಲ, ಅಲ್ಲಿ ಸ್ವಯಂಭೂರಮನ ಸಮುದ್ರ ಮತ್ತು ದ್ವೀಪದಲ್ಲೇ ತಿರಿಯಂಚಗಳಿದಾವಲ್ಲ, ಪಂಚಮ ಗುಣಸ್ಥಾನಾವರ್ತಿ, ಅವುಗಳಿಗಿಂತ ಕಮ್ಮಿ ಸ್ಥಾನ ಅಂತಿದೆ ಸರ್ವಾರ್ಥ ಸಿದ್ಧಿಯೊಳಗ. ಅಂಥ ನಿಕೃಷ್ಟ ಸ್ಥಾನದೊಳಗೆ ಸಮ್ಯಕ್ ದೃಷ್ಟಿಗಳ ಅಪೇಕ್ಷಾದಿಂದ ನೋಡಿದರೆ ನಿಕೃಷ್ಟ ಸ್ಥಾನ ರೀ. ಅಂಥ ಸ್ಥಾನದೊಳಗ ಎಷ್ಟು ದಿವಸ ಉಳಿಬೇಕು? 33 ಸಾಗರೋಪಂ. ಇದು ಎಲ್ಲಿಂದ ನ್ಯಾಯ? ಅರೇ ನಿಸರ್ಗದ ನ್ಯಾಯ ಇಂಥದ್ದನೇ ಇದೆ. ಒಂದು ಸಮಯ ಉಪಯೋಗದೊಳಗಿನ ಸಾವಧಾನತೆ ತಪ್ಪಿತು ಅಂತಂದ್ರೆ ಮತ್ತೆ ಹೋಗೋದು. ಅರೇ ಮುನಿ ಜೀವನದ ಗೊತ್ತಿದೇನಿಲ್ರಿ? ಕೇವಲ ಜ್ಞಾನದ ಸಲುವಾಗಿ ಎಷ್ಟು ಸಮಯ ಬೇಕ್ರಿ? ಶುದ್ಧೋಪಯೋಗದಲ್ಲಿ ಎಷ್ಟು ಸಮಯ ಉಳಿಬೇಕು ಕೇವಲ ಜ್ಞಾನದ ಸಲುವಾಗಿ? 48 ನಿಮಿಷ, ಸ್ವಲ್ಪ ಕಮ್ಮಿ. ಅಂತರ್ಮುಹೂರ್ತ 48 ನಿಮಿಷ ಅಂದ್ರೆ ಒಂದು ಮುಹೂರ್ತ. ಅಂತರ್ಮುಹೂರ್ತ ಅರ್ಥಾತ್ 48 ನಿಮಿಷಕ್ಕಿಂತ ಸ್ವಲ್ಪ ಕಮ್ಮಿ. ಆದರೆ ಹೇಗಿದೆ ರೀ? ಶುದ್ಧೋಪಯೋಗದೊಳಗೆ ಸ್ಥಿರ ಆದ ಮುನಿ 45 ನಿಮಿಷ ಉಳ್ದ, ಪತನಾದ. ಒಂದೇ ಸಮಯ ರೀ, ಒಂದು ಸಮಯ ಪತನಾದ. ಆಮೇಲೆ ಮುಂದೇನು ಸ್ಥಿರ ಆಗ್ತಾನೆ, ಅವಾಗ 46ನೇ ನಿಮಿಷ ಶುರು ಆಗ್ತಿದೇನ್ರಿ? ಇಲ್ಲ, ಮತ್ತು 1-2 ಸೆಕೆಂಡದಿಂದ ಶುರು. ಅರೇ ಸೆಕೆಂಡ್ ಅಂಥೇಳಿ ಹೇಳೋದಾ? ಇದು ನಮ್ಮ ಸ್ಥೂಲ ಬುದ್ಧಿಗೆ ಸಮಯ ರೇ. ಒಂದೊಂದು ಸಮಯ ಅರ್ಥಾತ್ ಅಖಂಡವಾಗಿ 48 ನಿಮಿಷ ಉಳಿದ ನಂತರ ಕೇವಲ ಜ್ಞಾನ ಆಗ್ತಿದೆ. 48 ನಿಮಿಷ ಏನ? ಹೋಗ್ತಾ ಹೋಗ್ತಾ ನಮ್ಮ ಜೀವನದೊಳಗೆ 48 ನಿಮಿಷಕ್ಕೆ ಏನು ಬೆಲೆ ಇದೆ? ಹಾಗಾದ್ರೆ 48 ನಿಮಿಷದೊಳಗೆ ಆ ಅಂತರ್ಮುಹೂರ್ತದೊಳಗೆ 2 ಸಮಯ ಕಮ್ಮಿ ಬಿತ್ತು. ಒಂದು ಸಮಯದ ಉಪಯೋಗ ಏನಾಯ್ತು? ಪತನ ಆಯ್ತು ರೀ ಸ್ವಭಾವದಿಂದ. ಆದ್ರೆ ಒಂದು ಸಮಯದ ಉಪಯೋಗ ಪತನ ಆಗುವುದರದ್ದು ಫಲ ಎಷ್ಟ್ರಿ? ಶಿಕ್ಷೆ ಎಷ್ಟು? ಅದು ಆಯು ಮುಗಿದಿತ್ತಂದ್ರೆ 33 ಸಾಗರ ಆಯ್ತು ರೀ. ಆದ್ರೆ ಮತ್ತೆ ಪುನಃ 1ರಿಂದ ಶುರು, ಅದು ಯಾವುದೂ ಗಣನೆಗೆ ಇಲ್ಲ. ಇದು ಎಂಥ ನ್ಯಾಯ ಇದೆ ನಿಸರ್ಗದೊಳಗ? ಅರೇ ಈ ಜೀವ ಮಾಡಿದ ಅಪರಾಧಕ್ಕ ಅಂಥದ್ದೇ ಶಿಕ್ಷೆ. ಈ ಜೀವದ ಅಪರಾಧ ಎಷ್ಟು ಘೋರ ಇದೆ ಅನ್ನೋದು ಲಕ್ಷ್ಯದೊಳಗೆ ಬರ್ತಾ ಇಲ್ಲ. ಅದಕ್ಕೆ ಇಲ್ಲಿ ಹೇಳಿದ್ರು, ಶರೀರ ಮತ್ತು ಇಂದ್ರಿಯ ಭೋಗಗಳಲ್ಲಿ ರಂಜಿಸುವಂಥವ್ರ ಪಾಪಮಯರಿದ್ದಾರೆ. ಏನು ಮಾಡಿದ್ರೂ ಪಾಪಮಯ ಇದ್ದಾರೆ. ಒಂದು ವೇಳೆ ಕೋಟ್ಯಂತರ ಉಪಾಯ ಏನ ಹೇಳ್ರಲ್ಲ ಒಂದು ಸ್ವಲ್ಪ. ಒಂದು ವೇಳೆ ಕೋಟ್ಯಂತರ ಉಪಾಯ ಏನ ಅನಂತ ಕಾಲದವರೆಗೆ ಮಾಡಿದರವ್ರಿ. ಶಬ್ದದೊಳಗಿನ ಭಾವ ಒಂದಿಷ್ಟು ನಮ್ಮ ಜ್ಞಾನಕ್ಕೆ ಸ್ಪರ್ಶ ಮಾಡಬೇಕ್ರಿ. ಕೋಟ್ಯಂತರ ಉಪಾಯ ಒಂದು ವೇಳೆ ಅನಂತ ಕಾಲದವರೆಗೆ ಮಾಡಿದ್ರೂ ಅವರು ಪಾಪಮಯರೇ. ಅರೇ ಇದು ನಮ್ಮ ಸಲುವಾಗಿ ಹೇಳಿಲ್ರಿ ಅವರ. ನಮಗೆ ಪಾಪ ಅಂದ್ರೆ ಏನನ್ನೋದು ಗೊತ್ತಿಲ್ಲಲ್ಲ. ನಮ್ಮ ಸಲುವಾಗಿ ಹೇಳಿಲ್ಲ, ಸಮ್ಯಕ್ ದೃಷ್ಟಿಗಳ ಸಲುವಾಗಿ ಹೇಳಿದ್ದಾರೆ. ನಮ್ಮ ಸಲುವಾಗಿ ನಮಗೆ ತಿಳಿಯೋದೇನಿದೆ ರೀ? ಇದು ತಿಳಿಯೋದೇನಿದೆ? ನಾವು ಪಾಪ ಯಾವುದಕ್ಕಂತೇವೆ? ನಮ್ಮ ಪರಿಭಾಷೆ ಏನಿದೆ? ಪಾಪ ಶಬ್ದದ ಪರಿಭಾಷೆ ನಮ್ಮ ಸಲುವಾಗಿ ಹೇಳಲಿಲ್ಲ. ಕೋಟ್ಯಂತರ ಉಪಾಯಗಳನ್ನ, ಅರೇ ಸಮ್ಯಕ್ ದೃಷ್ಟಿಯನ್ನ ಮಾರ್ಗದ ಪರಿಚಯ ಪಡೆದಿರುವಂಥ ಜೀವನನ್ನ ಮಾರ್ಗದಲ್ಲಿ ನಡೆಯುವ ಸಲುವಾಗಿ ಪ್ರೇರಣೆ ನೀಡ್ತಾ ಇದ್ದಾರೆ. ನಿಲ್ಲಬೇಡಪ್ಪ, ನಿಲ್ಲಬೇಡ. ಸಮಯ ನಿಲ್ಲ ಸಲುವಾಗಿ ನಿಲ್ಲುವುದಿಲ್ಲ. ಆಮೇಲೆ ನಿನಗೆ ಸಮಯ ಸಿಕ್ಕೋದನೇ ಇಲ್ಲ. ಈ ಸಮಯ ನಿನ್ನ ಸಲುವಾಗಿ ನಿಲ್ಲುವುದಿಲ್ಲ. ಇದು ಒಂದು ಮಾತು. ಸಮಯ ಯಾರ ಸಲುವಾಗಿನೂ ನಿಲ್ಲುವುದಿಲ್ರಿ.
ನಾನು ಅದು ಮಾಡ್ತಾ ಇದ್ದೇನು, ಇದು ಮಾಡ್ತಾ ಇದ್ದೇನು, ಪಂಚಕಲ್ಯಾಣ ಮಾಡ್ತಾ ಇದ್ದೇನು, ಬಸ್ತಿ ಕಟ್ತಾ ಇದ್ದೇನು, ಮಗನ ಮದುವೆ ಮಾಡುವ ಇದೇನು, ಯಾರ ಸಲುವಾಗೇನು ಯಾವ ಕಾರ್ಯದ ಉದ್ದೇಶದಿಂದ ಇವ ಪ್ರಯತ್ನ ಮಾಡ್ತಾ ಇದ್ರನು ಇವನ ಸಲುವಾಗಿ ಸಮಯ ನಿಲ್ಲುವುದಿಲ್ಲ. ಮತ್ತು ಹೊರಟು ಹೋದಂತಹ ಸಮಯ ಮತ್ತು ಸಿಗೋದನ ಇಲ್ರಿ. ಇದು ನಮ್ಗೆ ಎಷ್ಟು ತಿಳಿತಾ ಇದೆ ರೀ? ಎಷ್ಟು ತಿಳಿತಾ ಇದೆ? ಶಬ್ದದಿಂದ ತಿಳಿತಾ ಇದೆ, ಶಬ್ದಾರ್ಥ ತಿಳಿತಾ ಇದೆ. ಯಾರ ಸಲುವಾಗೇನೋ ಸಮಯ, ಬಸ್ತಿ ಕಟ್ಟೋರ ಸಲುವಾಗೇನೋ ಸಮಯ ನಿಲ್ಲೋದಿಲ್ರಿ. ತೀರ್ಥವಂದನ ಯಾತ್ರೆ ಹೊರಡಿಸಿದ್ದಾರೆ. 1000, 15,000, 20,000 ಜನರದ ಯಾತ್ರೆ. ಅವನ ಸಲುವಾಗಿ ನಿಲ್ಲುತ್ತಿದ್ದೀರಿ. ಕೋಟ್ಯಂತರ ದುಡ್ಡು ಖರ್ಚು ಮಾಡ್ತಾ ಇದ್ದಾನೆ. ದುಡ್ಡು ಯಾರ್ದ್ರೆ? ಅವಂದ ಬರು ವೇಳೆದೊಳಗೆ ತಗೊಂಡು ಬಂದಿದ್ದಾವ ಇಲ್ಲಿ. ಅರೇ ಜೀವ ಮಾತೆಯ ಗರ್ಭದೊಳಗೆ ಬಂದಲ್ಲ, ಅವಾಗ ಶರೀರನೂ ತಂದಿರಲಿಲ್ಲ. ಮತ್ತೆ ಯಾವ ದುಡ್ಡು ಖರ್ಚು ಮಾಡಿ ಯಾರಿಗೆ ಯಾತ್ರೆ ಮಾಡಿಸ್ತಾನ್ರಿ? ಹೇಳ್ರಿ. ನಿಶ್ಚಯ ಮತ್ತು ವ್ಯವಹಾರ 2 ಅದಾವು. ಎರಡನ್ನೂ ನಾವು ತಿಳಿಬೇಕಾಗೋದು. ಆದರೆ ನಿಶ್ಚಯ ಇಲ್ಲದ ವ್ಯವಹಾರ ತಿಳಿದು ಬರೋದಿಲ್ಲ, ಇರೋದಿಲ್ಲ, ಆಗೋದಿಲ್ಲ. ನಿಶ್ಚಯ ಯಾವುದು? ಅರೇ ನಾನು ಏಕಾಕಿ ಚೈತನ್ಯ 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 ಚೈತನ್ಯಮಯ ಮಹಾಪದಾರ್ಥ. ನನ್ನ ಅಸಂಖ್ಯ ಪ್ರದೇಶ ಚೈತನ್ಯಮಯ, ಅನಂತ ಗುಣಗಳ ಅಭೇದ ಪಿಂಡ ದ್ರವ್ಯ ಚೈತನ್ಯಮಯ. ಆ ದ್ರವ್ಯದೊಳಗೆ ವಾಸ ಮಾಡುವಂಥ ಪ್ರತಿಯೊಂದು ಗುಣ ಚೈತನ್ಯಮಯ. ಪ್ರತಿ ಸಮಯಕ್ಕೆ ಹೊರಡುವಂಥ ಪರ್ಯಾಯ ಚೈತನ್ಯಮಯ. ಇದರ ಎದುರಿಗೆ ಆ ಜಡದ ಏನು ಬೆಲೆ ಇದೆ ರೀ? ಅವನ ದೃಷ್ಟಿಯೊಳಗ ನಮಗೆ ಇದರದ್ದು ಬೆಲೆ ಬರ್ತಾ ಇಲ್ಲ ಅಂಥೇಳಿ ಅದರ ಬೆಲೆ ಉಳ್ಕೊಂಡಿದೆ ರೀ. ಆ ತುಚ್ಛದ್ದ ಮೊನ್ನೆ ಹೇಳ್ತಲ್ಲ, ಖಟಕ ರೊಟ್ಟಿ ಮತ್ತು ಹಳಸಿದ ಸಾರ, ಅದುವೇ ನಮಗೆ ರುಚಿ ಹತ್ತುತ್ತಾ ಇದೆ. ಹೀಗಿದ್ದ ಮೇಲೆ ಪ್ರಾಸುಕ ಆಹಾರ ನೋಡಪ್ಪ, ಇದು ಹೀಗಿದೆ, ಇದು ನೀನು ಮನಸ್ಸು ಮಾಡಿದ್ರೆ ನಿನಗೆ ಹೊಟ್ಟೆ ತುಂಬ ಇಲ್ಲಿ ಸಿಗುವ ಹಾಗೆ ಇದೆ ಅಂಥೇಳಿ ಯಾರು ಹೇಳಿದ್ರನು, ಏನು ಮೊದಲಿನಿಂದ ಇದನ್ನೇ ತಿಂತಾ ಇದ್ದೇನೆ, ಇದು ಪರ್ಯಾಪ್ತಿ ಇದೆ, ನನಗಿದು ಪರ್ಯಾಪ್ತಿ ಇದೆ ಅಂಥೇಳಿ ಅದರಲ್ಲೇನ ರಂಜಿಸ್ತಾ ಇದ್ದೇವೆ. ಎಷ್ಟು ಹೀನ ಮತ್ತು ಎಷ್ಟು ತುಚ್ಛ ತರಗತಿಯ ಜೀವ ದೇವರೇ ನಮ್ಮ. ಏನು ಹೇಳಿತು ವಾಕ್ಯ? ಕೋಟ್ಯಂತರ ಉಪಾಯಗಳನ್ನು ಒಂದು ವೇಳೆ ಅನಂತ ಕಾಲದವರೆಗೆ, ಒಂದು ವೇಳೆ ಅರ್ಥಾತ್ ಮಾಡೋದನ್ನು ಸಾಧ್ಯ ಇಲ್ಲ, ಅನಂತ ಕಾಲದವರೆಗೆ ಕೋಟ್ಯಂತರ ಉಪಾಯ ಏನು ಮಾಡೋದು ಸಾಧ್ಯ ಇದೆ? ಒಂದು ವೇಳೆ ಈ ಜೀವ ಕೋಟ್ಯಂತರ ಉಪಾಯಗಳನ್ನು 1, 2 ಅಲ್ಲ, ದಿನಾ ಬಸ್ತಿಗೆ ಹೋಗ್ತೇನೆ, ಏನಾಗೋದು ಅದರಲ್ಲಿ? ದಿನಾ ಸ್ವಾಧ್ಯಾಯ ಮಾಡ್ತೇನೆ, ಯಾರಿಗೂ ತಪ್ಪಿ ಕೂಡ ಅಪಶಬ್ದ ಮಾತಾಡುವುದಿಲ್ಲ, ಯಾರ ವಸ್ತುವಿನ ಕಡೆಗೆ ತಪ್ಪಿ ಕೂಡ ನಾನು ದೃಷ್ಟಿ ಹಾಕುವುದಿಲ್ಲ, ಯಾರ ವಸ್ತುವನ್ನು ಕನಸಿನಲ್ಲಿ ಕೂಡ ಬಯಸುವುದಿಲ್ಲ. ಏನಾಗೋದು ಅದರಿಂದ ಆಗೋದೇನು? ಕೋಟ್ಯಂತರ ಉಪಾಯಗಳನ್ನು ಒಂದು ವೇಳೆ ನೀ ಅನಂತ ಕಾಲದವರೆಗೆ ಮಾಡಿದ್ರೂ ಅವರು ಪಾಪಮಯರಿದ್ದಾರೆ ಅಂಥೇಳಿ ಬಂತು. ಪಾಪಮಯ. ಅರೇ ಆ ಪಾಪಮಯತೆಯಿಂದ ಹೊರಗೆ ಯಾವಾಗ ಬರೋದ್ರಿ? ಗೌರಣ್ಣವರು ಪಾಪವನ್ನು ಅಂಟಿಸಿಕೊಂಡಿದ್ರೆ ಒಂದಿಷ್ಟು ತೊಳೆಯೋ ಪ್ರಯತ್ನ ಮಾಡಬಹುದು. ಪಾಪಮಯ ಆಗಿ ಹೋಗಿದ್ದೇವ್ರೆ, ಮಯ. ಪಾಪಮಯತೆಯನ್ನ ಹ್ಯಾಗ ದೂರ ಮಾಡೋದು? ಅರೇ ತ್ರಿಕಾಲ ಶುದ್ಧ ಚೈತನ್ಯ ಸ್ವಭಾವವನ್ನು ಅರೂಪಿ ಮಹಾಪದಾರ್ಥ ಜ್ಞಾನ ಆನಂದ ಚೈತನ್ಯ ಪ್ರಭುತ್ವ ಪ್ರಕಾಶತ್ವ ಸಂಕುಚಿತ ವಿಕಾಸತ್ವ ಏನೇನು ಅನಂತ ಶಕ್ತಿ ಅದವೋ ಆ ಶಕ್ತಿಗಳ ಅಭೇದ ಪಿಂಡನ ವಿಶ್ವಾಸ ಮಾಡಿದರೆ ಆ ಪಾಪಮಯತೆಯಿಂದ ಹೊರಗೆ ಬರೋ ಸಾಧ್ಯ ಇದೆ. ಬರೀ ವಿಶ್ವಾಸ. ಅರೇ ವಿಶ್ವಾಸ ಶಬ್ದ ಕೂಡ ನಮ್ಮ ಬುದ್ಧಿಯೊಳಗೆ ಬಂದ ತನ್ನ ವಾಸ್ತವಿಕ ಅರ್ಥ ಕಳ್ಕೊಂಡಿದ್ದೀರಿ. ವಿಶ್ವಾಸ ನಾವ್ಯಾವುದಕ್ಕಂತೇವ ಅದು ವಿಶ್ವಾಸ ಅಲ್ಲ, ವಾಸ್ತವಿಕ ಅರ್ಥ ಶೂನ್ಯ ಆಗಿದೆ. ಅದು ನಮ್ಮ ಬುದ್ಧಿಯೊಳಗೆ ಬಂದ ವಿಶ್ವಾಸ. ಅರೇ ವಿಶ್ವಾಸ ಸ್ವಭಾವದ ಕುರಿತಾಗಿ, ನಿಜಾತ್ಮನ ಕುರಿತಾಗಿ, ನಿಜ ದ್ರವ್ಯದ ಕುರಿತಾಗಿ, ನಿಜ ತತ್ವದ ಕುರಿತಾಗಿ ವಿಶ್ವಾಸ ಮೂಡಿ ಬರೋದರ್ಥಾತ್ ಸ್ವಪ್ನದೊಳಗೂ ಕೂಡ ಅನ್ಯ ಯಾವ ಪದಾರ್ಥದ ಕಡೆಗೆ ನೋಡುವಂಥ ಭಾವನೆ ಆಗುವುದಿಲ್ಲ. ಹೀಗೆ ಯಾವಾಗ ಆದೀತೋ ಆವಾಗ ಪಾಪಮಯತೆ ಬಿಟ್ಟು ಹೋಗಿ
ಇವು ಪರಿಶುದ್ಧ ಆಗಬಹುದ್ರಿ, ಪರಿಶುದ್ಧತೆಯ ಕಡೆಗೆ ಸಾಗಬಹುದು. ಬಹಳ ಕಠಿಣ ಇದೆ. ಅದಕ್ಕೆ ಅಲ್ಲಿ ಸಂಪೂರ್ಣ ವಿಶ್ವವನ್ನು ಜಯಿಸಿ ಹೇಳಿತ್ತಲ್ಲ, ಎಲ್ಲಿ ಸಂವರ ಅಧಿಕಾರದ ಪ್ರಾರಂಭದೊಳಗ ಅಮೃತ ಚಂದ್ರಾಚಾರ್ಯರ ಉತ್ಥಾನಿಕೆ ಹೇಳ್ತಾರೆ. ಇಡೀ ವಿಶ್ವವನ್ನು ಜಯಿಸಿ ಮದೋನ್ಮತ್ತವಾದ ಆಶ್ರವವು ಸಮರಾಂಗಣದಲ್ಲಿ ಬಂದು ನಿಂತುಕೊಳ್ಳುತ್ತದೆ. ಇಡೀ ವಿಶ್ವವನ್ನು ಯಾವುದನ್ನು ಜಯಿಸ್ತದ? ಅರೇ 28 ಮೂಲಗುಣ ಪರಿಪಾಲನೆ ಮಾಡುವಂಥ ಮಹಾವ್ರತಧಾರಿಯನ್ನು ಬೀಳಿಸಿಬಿಟ್ಟಿದೆ ಅದು ಸಮರಾಂಗಣದೊಳಗೆ. ಮತ್ತಾರನ್ನ 11 ಅಂಗ 9 ಪೂರ್ವದ ಪಾಠಿಗಳನ್ನು ಕೂಡ ಮಣ್ಣು ಮುಕ್ಷಾಗಿದೆ ರೀ. ಅದಕ್ಕೆ ಗರ್ವ ಬಂದಿದೆ. ಅದಕ್ಕೆ ದುರ್ಜೇಯ ಆಗಿ ನಿಂತಿದೆ ರೀ ಅದ. ಅರೆ ಅಮೃತ ಚಂದ್ರಾಚಾರ್ಯರು ಈ ಪ್ರಕಾರದ ಉತ್ಥಾನಿಕೆ ಬರಿಬೇಕಾದ್ರೆ ಆ ಸಂವರದ ಮಹಿಮೆ ಏನಿದೆ ರೀ, ಆಶ್ರವದನ ಮಹಿಮೆ ಇಷ್ಟ ಹಾಡಬೇಕಾದ್ರೆ ಆ ಆಶ್ರವವನ್ನ ನಿರೋಧಿಸುವಂಥ ಯಾವ ಸಂವರ ಇದೆಯಲ್ಲ, ಆ ಸಂವರದ ಮಹಿಮೆ ಅವರ ಅಂತರಂಗದೊಳಗೆ ಯಾವ ರೀತಿ ಬಂದಿರಬೇಕು. ಇಲ್ಲಂತೂ ನಿರ್ಜರ ಇದೆ ರೀ. ನಮ್ಮ ಜ್ಞಾನದ ಮಟ್ಟ ಎಷ್ಟು ಮೇಲೆ ಹೋಗ್ಬೇಕು. ನಾವು ಎಲ್ಲಿ ಅದೇವೋ ಅಲ್ಲೇ ಎಳೆದು ನಮ್ಮ ಉಪಯೋಗವನ್ನು ಮೇಲೆ ತಂದ್ರೂ ಕೂಡ ಮತ್ತೆ ನಾಳೆ ಅದಕ್ಕಿಂತ ಕೆಳಗೆ ಹೋಗಿರ್ತಿದೆ ಅಥವಾ ಇಲ್ಲ? ಅರೆ ಸಮ್ಯಕ್ ದೃಷ್ಟಿಗಳದ್ದು ಹೋಗಿದೆ ಅಂತ ಹೇಳಿ ಹೇಳ್ತು, ಮತ್ತೆ ನಮ್ದು ಹೋಗೋದೇನು ದೊಡ್ಡ ಮಾತ? ಅವರ ಭವದೇವ ಭಾವದೇವಂದು ಎಲ್ಲಿ ಹೋಯ್ತು, ನಕುಲ ಸಹದೇವಂದು ಎಲ್ಲಿ ಹೋಯ್ತು, ಒಂದೇ ಒಂದು ಸಮಯದೊಳಗೆ ಎಷ್ಟು ಮೇಲೆ ಹೋಗ್ತಿರಲ್ಲ ಅಷ್ಟು ಸಾವಧಾನತೆ ಬೇಕು. ಕೆಳಗೆ ಹೋಗ್ಲಿಕ್ಕೆ ಏನು ಸಾವಧಾನತೆ ಇಲ್ಲ. ಅಪ್ಪಾಜಿ ಹೇಳಿದ್ರಲ್ಲ ಕುಂದಾದ್ರಿ ಬೆಟ್ಟದೊಳಗ, ಅದೇ ಅಲ್ಲೇನು ಬೆಟ್ಟ ಹತ್ತಿ ಬರ್ತಿದ್ರಿ, ನೀವು ಗಾಡಿ ನಡೆಸ್ತಿದ್ರಿ, ಅದರದೇ ದೃಷ್ಟ ಅಂತ ಹೇಳಿದ್ರು. ಉತರ್ತಿ ಇತ್ತು ಅಂತಂದ್ರೆ ಏನಿದೆ, ಬರೀ ಟೇರಿಂಗ್ ಹಿಡ್ಕೊಂಡು ಕೂಡೋದಿದೆ ಅಂತ ಹೇಳಿದ್ರು. ಏನಿದೆ ಅಲ್ಲಿ ಉತರ್ತಿ? ಅರೆ ನರಕಕ್ಕೆ ಹೋಗೋರಿಗೆ ಉಪಸರ್ಗ ಯಾಕಾಗ್ತಿದೆ? ಅವ್ರಿಗೆ ಇಲ್ಲೆಲ್ಲ ಅನುಕೂಲತೆ ಸಿಗೋದನರೇ. ನಾವು ಅನುಕೂಲತೆಯನ್ನು ನೋಡಿ ಆಕರ್ಷಿತ ಆದರೆ ನಮಗೆ ನರಕದ ಅನುಮೋದನೆ ಇದೆ ರೀ, ಅನಂತ ಸಂಸಾರದ ಅನುಮೋದನೆ ಇದೆ. ಸಂಸಾರದೊಳಗೆ ಯಾರ ಅನುಕೂಲಸ್ಥ ಇದ್ದಾರೋ, ಅದರಲ್ಲೇ ಮೆರಿತಾ ಇದ್ದಾರೋ ಅವರನ್ನು ನೋಡಿ ಓಹೋ ಅಂದ್ರೆ ನೀನು ಹೋಗೋದು ನರಕ ನಿಗೋದಕ್ಕೆ. ಅದು ಅತ್ಯಂತ ತುಚ್ಛತೆ ಇದೆ ರೀ ಪರಪದಾರ್ಥದೊಳಗೆ ರಮಿಸೋದಂತಂದ್ರೆ. ಜ್ಞಾನಿ ಗುರುಗಳು ಏನು ಹೇಳಿದ್ರ? ಪಾಪ ಮಯತ್ವ ಮಹಾನಿ ಇದೇ ಕಲಶದಲ್ಲಿದೆ. ಓದಿ ನೋಡ್ರಿ, ಓದಿದ್ದೇ ಇದೆ, ಚರ್ಚೆ ಮಾಡಿದ್ದೇ ಇದೆ, ಆದ್ರ ಮರೆತದ್ದೇ ಇದೆ, ಮರಿಬಾರ್ದು. ಮಹಾನಿಂದ್ಯರಿದ್ದಾರೆ. ಯಾರು? ಅರೆ ಪರಪದಾರ್ಥ, ರಾಜ್ಯ, ಪತ್ನಿ, ಪುತ್ರ ಹೇಳಲಿಲ್ಲ, ವೈಭವ ಆಭೂಷಣ ಹೇಳಲಿಲ್ಲ. ಪ್ರಜ್ಞಾ ಏನು ಹೇಳಿದ್ರು? ಬರೀ ಶರೀರ ಮತ್ತು ಪಂಚೇಂದ್ರಿಯ ಸುಖದ ಭೋಗ. ಪಂಚೇಂದ್ರಿಯ ಸುಖದ ಸಲುವಾಗಿ ವಿಷಯ ವಸ್ತು ಬೇಕಾಗಿದೆ ಅಂದ್ರೆ, ವಿಷಯ ವಸ್ತುವಿನ ಅನಿವಾರ್ಯತೆ ಇದೆ ಅಂದ್ರೆ ಅದಕ್ಕೆ ದೃಷ್ಟಾಂತ ಹೇಳಿತ್ತೇನಿಲ್ಲ. ಯಾರ್ದು ದೃಷ್ಟಾಂತ? ತಿರುಕನ ದೃಷ್ಟಾಂತ ಹೇಳಿತ್ತಲ್ಲ. ಅಲ್ಲಿ ವಸ್ತು ಏನೂ ಇರಲಿಲ್ಲ ಆ ಭಿಕ್ಷುಕನ ಹತ್ರ, ಆದರೂ ಕೂಡ ಅವ ರಾಜ ಆಗಿದ್ದರೆ, ನಗರದ ದೊರೆಯಾಗಿದ್ದ. ಎಲ್ಲಿ? ಕನಸಿನೊಳಗ. ನಾವು ಕನಸಿನೊಳಗನ ಅಲ್ಲಿವರೆ. ಕನಸು 2 ಪ್ರಕಾರದ್ದು. ನಿದ್ರೆ ಮಾಡ್ತಾ ಇರೋ ವೇಳೆದೊಳಗೆ, ಕಣ್ಣು ಮುಚ್ಚಿರೋ ವೇಳೆದೊಳಗೆ ಕಾಣ್ತಾ ಇರುವ ಕನಸು ಒಂದೇ ಇದೆ, ಮತ್ತು ಕಣ್ಣು ಬಿಟ್ಟು ಕಾಣುವ ಕನಸು ಒಂದಿದೆ. ಕಣ್ಣು ಬಿಟ್ಟು ಕಾಣುವ ಕನಸು ಏನಿದೆ ಅದು ಕಣ್ಣು ಮುಚ್ಚಿದ ನಂತರ ಮಾಯ. ಕಣ್ಣು ಮುಚ್ಚಿ ಕಾಣುವ ಕನಸು ಏನಿದೆ ಅದು ಕಣ್ಣು ಬಿಟ್ಟ ನಂತರ ಮಾಯ. ಈಗ ವಿರುದ್ಧದವರೇವ. ನಿದ್ರೆ ಬಿಟ್ಟು ಹೋಯ್ತು, ಕಣ್ಣು ತೆಗೆದೇವು ಅಂದ್ರೆ ಕನಸಿಲ್ಲ. ಮತ್ತೆ ಇದು ಕಣ್ಣು ಬಿಟ್ಟೇನು ಕನಸು ಕಾಣ್ತಾ ಇದೀವಲ್ಲ, ಇದು ನಂದು, ಇಲ್ಲಿ ನಂದ ನಡೀತಿದೆ ಎಲ್ಲ. ಈ ಪ್ರಕಾರ ಏನು ಕನಸು ಕಾಣ್ತಾ ಇದೀವಲ್ಲ ಅದು ಕಣ್ಣು ಮುಚ್ಚಿದ ನಂತರ ಮಾಯ. ಕನಸನರೇ ಕನಸಿನ ಗಂಟು ಅಂತ ಹೇಳಿ ಹೇಳ್ತಾರೆ. ಅದು ಉಪಯೋಗಕ್ಕೆ ಯಾವಾಗೂ ಬರುವುದಿಲ್ರಿ ಕನಸಿನ ಗಂಟ. ಕನಸಿನೊಳಗೆ ರಾಜ್ಯ ಸಿಕ್ಕಿದೆ, ಅದರದ ಭೋಗ ಕನಸಿನೊಳಗೇನ ಮಾಡಿದರೆ ಅವ. ಎಲ್ಲಿದೆ ನನ್ನ ಸಿಂಹಾಸನ ಅಂತ ಹೇಳಿ ಕಣ್ಣು ಬಿಟ್ಟು ಕೇಳಿದ್ರೆ ಅವನಿಗೆ ಸಿಂಹಾಸನ ಯಾರು ಕೊಡೋವ್ರಿ? ಆ ಭಿಕ್ಷುಕನಿಗೆ, ಆ ಮುರುಕ ಧರ್ಮಶಾಲೆಯೊಳಗೆ ಮಲ್ಕೊಂಡಿದ್ದಲ್ಲ ಅವನಿಗೆ.
ಯಾರು ಕೊಡವ್ರಿ ಸಿಂಹಾಸನ? ಎಲ್ಲಿದೆ? ಮಂತ್ರಿನ ಕರೆ ಅಂತ ಹೇಳಿದ್ರೆ ಇವನು ಮಂತ್ರಿ ಯಾವ್ರಿ? ಹಾಗೆ ಇದೆ ರೀ ಈ ಜೀವದ ಭ್ರಾಂತಿ ಬಿಟ್ಟು ಹೋಗ್ತಾ ಇಲ್ಲ, ದಿನ ದಿನಕ್ಕೆ ಜಟಿಲ ಆಗ್ತಾ ಇದೆ. ಮೋಹದ ಜಾಲ ಏನಿದೆ ದಿನ ದಿನಕ್ಕೆ ಗಟ್ಟಿ ಆಗ್ತಾ ಇದೆ ರೀ. ಅದನ್ನೇ ಯೋಗಿಂದು ದೇವ ಏನು ಹೇಳಿದ್ರು? ಆಯುಗಲೇ ಮನನಾಗಲೇ. ಆಯು ಕರಿಗೆ ಹೋಗ್ತಿದೆ, ಆದರೆ ಮನುಷ್ಯನ ಇಚ್ಛೆ ಕರಗೋದಿಲ್ಲ. ಅಳಿಯುವುದು ಆಯು, ಅಳಿಯದು ಮನಸ್ಸು, ಅಳಿಯದು ಆಶೆಯು. ಅದು ಕೂಡ ಆಶೆ ಅಳಿಯುವುದಿಲ್ಲ ನೋಡ್ರಿ. ನಾವು ದೀರ್ಘ ಜೀವನವನ್ನು ಬಯಸ್ತಾ ಇದ್ದರೆ ಏನ್ರಿ, ದೀರ್ಘ ಜೀವನವನ್ನು ಬಯಸ್ತಾ ಇದ್ರೆ ಹಾಗಿರ್ಲಿ ಖರೆ ಇರಬೇಕು ಜೀವಂತ ಅಂತ ಹೇಳಿದ್ರೆ ಅಲ್ಲಿ ನಿಯಮದಿಂದ ಆಶೆ ಬೆಳೆಯೋದಿಲ್ಲ. ನೋಡ್ರಿ ನೀವು, ಮಕ್ಕಳಿಗೆ ಆಶೆ ಎಷ್ಟಿರ್ತಿದೆ, ತರುಣರಿಗೆ ಎಷ್ಟಿರ್ತಿದೆ, ಪ್ರೌಢರಿಗೆ ಎಷ್ಟಿರ್ತಿದೆ, ವೃದ್ಧರಿಗೆ ಎಷ್ಟಿರ್ತಿದೆ. ಮಹಿಮೆ ಇದೆ ರೀ, ಅದರ ಜೊತೆ ಇದ್ದು 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 ರೂಢಿಯಾಗಿದೆ ರೀ, ಅದರದ ಮಹಿಮಾ ಬರ್ತಾ ಇದೆ. ತನ್ನ ಮಹಿಮೆ ಬರಲಿಲ್ಲ, ನಿಜವಾಗಿ ಅದರ ಅಸಾರತೆ ತಿಳಿದು ಬರಬೇಕು. ಅದಕ್ಕೆ ವೃದ್ಧತ್ವ ಅಂತಾರ್ರಿ. ವೃದ್ಧತ್ವ ಯಾವುದಕ್ಕಂತಾರು? ಪರಪದಾರ್ಥದ್ದ, ಪಂಚೇಂದ್ರಿಯ ಭೋಗದ್ದ, ಸಂಯೋಗದ್ದ ಅನಿತ್ಯತೆ ಅಸಾರತೆ ಮನಗಾಣಲಿಕ್ಕೆ ಬೇಕು. ಮನಸ್ಸಾದರ ಅಸಾರತೆಯನ್ನು ಕಾಣಿಸ್ಬೇಕು, ನೋಡ್ಬೇಕು ಪ್ರತ್ಯಕ್ಷರೇ. ಅದಕ್ಕೆ ವೃದ್ಧತ್ವ ಅಂತಾರು. ಬುದ್ಧಿ ವೃದ್ಧರು, ಶೀಲ ವೃದ್ಧರು, ಧರ್ಮ ವೃದ್ಧರು ಅಂಥೇಳಿ ಶಬ್ದ ಬರ್ತಾವ್ರಿ ಕಥಾನುಯೋಗದೊಳಗ. ಖೇದ ಇರೋದೇನಿಲ್ಲ, ನೀವು ಹೇಳ್ರಿ. ಅರೇ ಸಹಜ ಇರ್ತಾರ ಅವರು, ಕ್ರಮಬದ್ಧ ಪರ್ಯಾಯವನ್ನ ತಿಳಿದಿರ್ತಾರ. ಇದೆಲ್ಲ ಹೇಳಿದ್ರನು ಖೇದ ಇಲ್ಲದೆ ಹೋದರ ಆ ಖೇದದ ಬಲದಿಂದ ಆಗುವಂಥ ವೈರಾಗ್ಯ ವಿರಕ್ತಿ ಎಲ್ಲಿಂದ ಬರೋದ್ರಿ? ಖೇದ ನೋಡ್ರಿ, ಮಾಡಿರುವಂಥ ಅಪರಾಧ ಅಥವಾ ದೋಷಮಯ ಪ್ರವೃತ್ತಿಯ ಕುರಿತು ಖೇದ ಇಲ್ಲದೆ ಹೋದರೆ ಆ ದೋಷದಿಂದ ಬಿಡುಗಡೆ ಒಂದು ಪುರುಷಾರ್ಥ ಎಲ್ಲಿಂದ ಆಗೋದ್ರಿ? ಆಗೋದನ್ನ ಸಾಧ್ಯ ಇಲ್ಲ. ಅರೇ ಸ್ವಾಭಾವಿಕತೆಯನ್ನು ತಿಳಿಯುವ ಮಾತು ಬೇರೆ ಇದೆ, ಖೇದ ಪಡುವ ಮಾತು ಬೇರೆ ಇದೆ. ಖೇದ ಇಲ್ಲದೆ ಹೋದ್ರೆ ಪುರುಷಾರ್ಥ ವೃದ್ಧಿ ಆಗೋದನೇ ಇಲ್ಲ. ಖೇದನ್ರಿ ಅಥವಾ ಪ್ರಾಯಶ್ಚಿತ್ತನ್ರಿ, ಮುನಿ ಜೀವನದೊಳಗೆ ಪ್ರಾಯಶ್ಚಿತ್ತ ಯಾಕಿದೆ? ದೋಷಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದು, ಅರ್ಥಾತ್ ದೋಷ ಆಗದೆ ಇರುವ ಹಾಗೆ ಪುರುಷಾರ್ಥದೊಳಗೆ ವೃದ್ಧಿ ಮಾಡಿಕೊಳ್ಳೋದು. ದೋಷನ ನೋಡ್ಲಿಲ್ಲ ಅಂತಂದ್ರ ಅವರ ದೋಷದಿಂದ ಬಿಡುಗಡೆ ಒಂದು ಪ್ರಯತ್ನ ಹೇಗೆ ಮಾಡ್ಯಾರ? ದೋಷದ ಸಲುವಾಗಿ ನೋಡ್ರಿ, ತಪ್ಪೆ ಅರ್ಥಾತ್ ಜೋಲಿ ಹೋಗಿ ಕಾಣಿಸ್ತಾ ಇಲ್ಲ, ಹೀಗೆ ಮಾತಿಲ್ಲ. ನಡೆಯುವಳ್ಳೆದೊಳಗ ಕಣ್ಣು ಮಂದಾಗಿದವು, ಹೀಗೆ ಮಾತಿಲ್ಲ. ಕಾಣಿಸ್ತಾ ಇಲ್ಲ, ಹೀಗೆ ಮಾತಿಲ್ಲ. ಆದ್ರೆ ಹೆಜ್ಜೆ ಇಡುವೇಳೆದೊಳಗೆ ತಪ್ಪಿ ಹೆಜ್ಜೆ ಅಲ್ಲಿ ಇಡಬೇಕಂದದ್ದು ಇಲ್ಲೇ ಕೂತಿತ್ರಿ. ಯಾಕಂದ್ರೆ ಅದು ಸ್ವತಂತ್ರ ಇದೆ, ಇಲ್ಲೇ ಕೂತಿತ್ತು. ಅಲ್ಲೇನಿದೆ? ಸಗಣಿ ಇದೆ. ಕಾಲು ತೊಳ್ಕೊಳ್ಬೇಕೇನು ಬೇಡ್ರಿ? ಖೇದ ಆಗೋದೇನಿಲ್ರಿ ಅವನಿಗೆ, ಆಗೋದೇನಿಲ್ಲ ಹೇಳ್ರಿ. ಬುದ್ಧಿವಂತದನ್ರಿ, ಸಾವಧಾನನೇ ಇದ್ದ. ಆದ್ರೂ ಕೂಡ ಝೋಲಿ ಹೋಗಿ ಅಥವಾ ಶರೀರದ ಯೋಗ್ಯತೆಯಿಂದ ಅಥವಾ ಅದು ಹಾಗೆ ಆಗೋದಿತ್ತಲ್ಲ, ಇದು ಕ್ರಮಬದ್ಧ ಪರ್ಯಾಯ ರೀ. ಆಮೇಲೆ ಅದನ್ನು ತೊಳ್ಕೊಳ್ಳೋವೇನಿಲ್ರಿ, ಅವನಿಗೆ ಖೇದ ಆಗೋದೇನಿಲ್ರಿ. ಅದು ಸಮ್ಯಕ್ ದೃಷ್ಟಿಗೆ ಯಾವ ಪರಭಾವ ಬಂದಿದೆಯೋ ಅದು ಬುದ್ಧಿಯೊಳಗೆ ಗ್ರಹಣ ಆಗಿದೆ ರೀ. ಅವನ ಬುದ್ಧಿಯಿಂದ ಯಾವುದೂ ತಪ್ಪಿಸಿಕೊಳ್ಳುವುದಿಲ್ಲ. ಎಂಥ ಸೂಕ್ಷ್ಮ ದೋಷ ಕೂಡ ತಪ್ಪಿಸಿಕೊಳ್ಳೋ ಸಾಧ್ಯ ಇಲ್ಲ, ಅಷ್ಟು ಅವನ ಬುದ್ಧಿ ತೀಕ್ಷ್ಣ ಇದೆ ರೀ. ಅದಕ್ಕೆ ಸಮ್ಯಕ್ ದೃಷ್ಟಿ ಅಂತಾರು. ಹಾಗಾದ್ರೆ ಅವನ ಬುದ್ಧಿಯೊಳಗಿಂದ ಅದು ತಪ್ಪಿಸಿಕೊಳ್ಳೋದ ಸಾಧ್ಯನೇ ಇಲ್ಲ. ಆದ್ರೆ ಅದು ಅವನ ಜ್ಞಾನದೊಳಗೆ ಯಾವಾಗ ಬಂತು ಆ ವೇಳೆದೊಳಗ ಅರೆ ಇಂಥ ಭಾವ ನನಗೆ, ಇಂಥ ಸ್ವಭಾವದ ಅನುಭವ ಮಾಡಿರುವಂಥ, ಇಂಥ ಸ್ವಭಾವದ ಸಾಧನೆ ಸಲುವಾಗಿ ಇಡೀ ವಿಶ್ವದ ಮಮತೆಯನ್ನು ತ್ಯಾಗ ಮಾಡಿ, ದೇಹದ ಮಮತೆಯನ್ನು ತ್ಯಾಗ ಮಾಡಿ, ಸಂಯೋಗವನ್ನು ಬಿಟ್ಟುಕೊಟ್ಟ ಇಂಥ ಸ್ವಭಾವದಲ್ಲಿ ಉಳಿಯುವ ಸಲುವಾಗಿ ನಾನು ಯಾವ ವ್ರತವನ್ನು ಅಂಗೀಕಾರ ಮಾಡಿದ್ದನೋ, ಶುದ್ಧೋಪಯೋಗ ರೂಪದ ವ್ರತವನ್ನು ಅಂಗೀಕಾರ ಮಾಡಿದ್ದನೋ,
ಅದರಿಂದ ನಾನು ತಪ್ಪಿದನಲ್ಲ, ಅದರಲ್ಲೇ ನನಗೆ ದೋಷ ಬಂತಲ್ಲ, ಇದು ಅವನಿಗೆ ತಿಳಿಯೋ ಸಾಧ್ಯ ಇಲ್ರಿ. ತಿಳಿದೇ ತಿಳಿತಾನೆ, ಮಿಥ್ಯಾದೃಷ್ಟಿಗೆ ಏನು ತಿಳಿಯೋ ಸಾಧ್ಯ ಇದೆ? ತಿಳಿದ ನಂತರ ದೋಷದ ಕುರಿತು ಖೇದ ಆಗೋದೇನಿಲ್ರಿ. ಖೇದ ಆಗೋದನ್ರಿ ಪಶ್ಚಾತ್ತಾಪ ಆಗೋದನ್ರಿ. ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ, ಆಲೋಚನಾ, ನಿಂದಾ, ಗರಹ ಯಾರಿಗದವ್ರಿ? ಯಾರಿಗದವ? ಸಮ್ಯಕ್ ದೃಷ್ಟಿಗೇನು ಮಿಥ್ಯಾ ದೃಷ್ಟಿಗೆ? ಮತ್ತು ಕುಂದಾಚಾರ್ಯ ದೇವ ಅವುಗಳನ್ನು ವಿಷಕುಂಭ ಅಂದರಲ್ಲ. ವಿಷಕುಂಭ ಯಾಕಂದರ್ರಿ? ನಿಂದಾಗರಹ, ಆಲೋಚನಾ, ಪ್ರತಿಕ್ರಮಣ, ಪ್ರತಿಸರಣ ಅವೆಲ್ಲ ವಿಷಕುಂಭ ಅಂದರ್ರಿ. ಯಾಕಂದ್ರೆ ವಿಜಯಭಾಯ್ ಯಾಕೆ ವಿಷಕುಂಭ ಅಂದ್ರ? ಅರೇ ನಿಂದಾಗರಹ ಆಲೋಚನಾ ಮಾಡ್ಕೊಳ್ಳುವಂಥ ಕಾರ್ಯನ ಮಾಡೋದಿಲ್ಲ ಅವರು. ಆ ಕಾರ್ಯ ಮಾಡಿದ್ರು, ಆ ಕಾರ್ಯ ಮಾಡಿ ಮತ್ತೆ ಅದನ್ನು ಮಾಡೋದ್ರೊಳಗೆ ಏನು ಆಶ್ಚರ್ಯ ಇದೆ, ಏನು ದೊಡ್ಡಸ್ತನ ಇದೆ? ಕೊಳಚೆಯೊಳಗೆ ಪಾದ ಇರಿಸೋದ ಮತ್ತು ಆ ಪಾದನ್ನ ತೊಳ್ಕೊಳ್ಳೋದ, ಅದರೊಳಗೆ ಏನು ಬುದ್ಧಿವಂತಿಕೆ ಇದೆ? ಅದರ ಸಲುವಾಗಿ ನೋಡ್ರಿ, ಎಷ್ಟು ಉತ್ತರೋತ್ತರ ಪಾಪದ ಮಲವನ್ನ ಅಂಟಿಸಿಕೊಳ್ಳದೆ ಇರುವ ಹಾಗೆ ಮಿಥ್ಯಾತ್ವ ಅವಸ್ಥೆಯೊಳಗೂ ಕೂಡ ಸಾವಧಾನ ಇರಲಿಕ್ಕೆ ಬರ್ತಿದ್ದೀರಿ. ಇದ್ದಾಗನ ಅವ ಸಮ್ಯಕ್ತ್ವದ ಸನ್ಮುಖ ಆಗೋ ಸಾಧ್ಯ ಇದೆ, ಸಮ್ಯಕ್ತ್ವ ಪ್ರಾಪ್ತ ಮಾಡ್ಕೊಳ್ಳೋ ಸಾಧ್ಯ ಇದೆ. ಹೋಗ್ತಾ ಹೋಗ್ತಾ ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಇದೊಂದಾಗಲಿ ಅದೊಂದು ಬಸ್ತಿ ಕಟ್ತೇನೆ, ಅಲ್ಲಿ ಚೇರ್ಮನ್ ಆಗಿದ್ದೇನೆ, ಅಲ್ಲಿ ಆ ಮೆನ್ ಆಗಿದ್ದೇನೆ, ಈ ಮೆನ್ ಆಗಿದ್ದೇನೆ. ಮುಂದೆ ಅದೊಂದು ಮುಗಿಸ್ತೇನೆ, ಇದೊಂದು ಜವಾಬ್ದಾರಿ ಮುಗಿಸ್ತೇನೆ. ಅರೆ ಬರಲಿ, ಹಿಂದೊಮ್ಮೆ ಯಾವಾಗೋ ಹೇಳಿದ್ದರ್ರಿ, ಯಾವ್ಯಾವುದೋ ಸಂಘ ಸಂಸ್ಥೆಗಳದ್ದೆಲ್ಲ ಇವ್ರು ಮೆಂಬರ್ ಮಾಡ್ಕೊಂಡ್ರಂತ. ಅಲ್ಲಿ ಏನೇನ ಅಂತಂದ್ರೆ ಮಹಿಳಾ ಕಲ್ಯಾಣ, ಮಕ್ಕಳ ಕಲ್ಯಾಣ, ಮಂದಿರ ಜೀರ್ಣೋದ್ಧಾರ, ಇವೆಲ್ಲ ಲಿಸ್ಟ್ ಅದಾವ. ಆತ್ಮ ಕಲ್ಯಾಣ ಅನ್ನುವಂಥ ಹೆಸರು ಅಲ್ಲಿ ಇಲ್ಲವೇ ಇಲ್ಲ. ಆ ಕೊನೆ ನಂತರ ಅವರಿಗೆ ತಿಳಿದು ಬರ್ಲಿಕ್ಕೆ ಇತ್ತಂತ ಇದೆಲ್ಲ ಯಾತಕ್ಕೆ ಬೇಕಾಗಿದೆ. ಇದು ಕಲ್ಯಾಣ, ಮಂದಿರದ ಜೀರ್ಣೋದ್ಧಾರ, ಆ ಕ್ಷೇತ್ರದ ಉದ್ಧಾರ, ಮಹಿಳೆಯರ ಉದ್ಧಾರ, ಮಕ್ಕಳ ಉದ್ಧಾರ, ಇದೆಲ್ಲ ಮಾಡಿತು. ಆದ್ರ ಆತ್ಮೋದ್ಧಾರದ ಒಂದು ಕೊನೆಗರೆ ಶಬ್ದ ಇರ್ತಿತ್ತು ಅಂತಂದ್ರೆ ನನ್ನಷ್ಟಕ್ಕನ ಅಲ್ಲಿ ಸಮಾಧಾನ ಮಾಡ್ಕೊಳ್ಳೋ ಸಾಧ್ಯತೆ. ಇಲ್ಲಿ ಒಂದೂ ಅಲ್ಲಿ ಕೊನೆಗೆ ಕೂಡ ಅದಕ್ಕೆ ಸ್ಥಾನ ಪ್ರಾಪ್ತಿ ಇಲ್ಲ ಅಂದ ಮೇಲೆ ಈ ಸಂಘದೊಳಗ ನನ್ನ ಹೆಸರು ಬೇಕಿಲ್ಲ ಅಂಥೇಳಿ ಕೊನೆಗೆ ಎಲ್ಲ ಬಿಟ್ಕೊಟ್ರು. ಹೀಗೆ ಮಾತಿದೆ. ಈ ಮಾತನ್ನ ಅಪ್ಪಾಜಿ 20 ವರ್ಷದ ಮೊದಲು ಹೇಳಿದ್ದಾರೆ. ಏನು ಹೇಳಿದ್ರು? ಅಲ್ಲಿ ಬರ್ರಿ, ಇಲ್ಲಿ ಬರ್ರಿ, ಸ್ಟೇಜಿನ ಮೇಲೆ ಬರ್ರಿ, ಕುರ್ಚಿ ಮೇಲೆ ಬರ್ರಿ ಅಂದ್ರು ಅಂತಂದ್ರೆ ನನ್ನ ಪತನ ನಿಯಮದಿಂದ ಆಗ್ತಿದೆ ಅಂತ. ಅದಕ್ಕೆ ಪ್ರಭಾವಿತ ಆಗ್ತಿದ್ದೀರಿ ಈ ಜೀವ. ನಿಂದೆಗೆ ಎಷ್ಟು ಪ್ರಭಾವಿತ ಆಗ್ತಿದೆಯಲ್ಲ, ಅದರ ಅನಂತ ಗುಣಿತ ಪ್ರಶಂಸೆಗೆ ಪ್ರಭಾವಿತ ಆಗ್ತಿದೆ. ಅದು ಈ ಜೀವದ ದುರ್ಬಲತೆ ಇದೆ, ಅತ್ಯಂತ ದುರ್ಬಲತೆ. ದಿನ ಬರ್ಕದಾರ್ರಿ ಇವ್ರು ಹೊಸಬರದಾರ ಅಂಥೇಳಿ ಮೇಲೆ ಕರೆದ ನಂತರ ಒಂದಿಷ್ಟು ಆಗ್ತಿದೆ ಏನಿಲ್ರಿ, ಒಂದಿಷ್ಟು ಎದೆ ಉಬ್ಬುತ್ತಿದೆಯೋ ಅಥವಾ ಇಲ್ರಿ, ಮಸ್ತಕ ಮೇಲೆ ಆಗ್ತಿದೆಯೋ ಅಥವಾ ಇಲ್ಲ. ಆದರೆ ಎಂಥ ನಿಂದಾತ್ಮಕ ಇದೆ ರೀ ಇದು. ವೀತರಾಗ ಮಾರ್ಗದೊಳಗ, ಅರೇ ಜೈನ ಕುಲದೊಳಗ ಜನ್ಮ ತಾಳಿ ವೀತರಾಗ ಮಾರ್ಗದೊಳಗ ಸಾಧ್ಯ ಆದಷ್ಟ ಮುಂದುವರಿಯುವಂಥ ಪ್ರಯತ್ನ ಮಾಡುವ ಅವಕಾಶವನ್ನು ಬಿಟ್ಟುಕೊಟ್ಟ. ಅಲ್ಲಿ ಇಲ್ಲಿ ಏನೇನರೇ ಮಾಡ್ತೇನೆ, ಮೂಲತಃ ಒಂದು ದ್ರವ್ಯದೊಳಗೆ ಇನ್ನೊಂದು ದ್ರವ್ಯ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ನಾವು ಇಷ್ಟೆಲ್ಲ ಮಾಡಿದೇವೇನಿಲ್ಲ, ಸಂಘ ಕಟ್ಟಿದೆವು, ಇಷ್ಟೆಲ್ಲ ಮಾಡಿದೆವು, ಆವಿರ್ಭಾವನ ಮಾಡಿದೆವು, ಮತ್ತೇನೇನು ಭೂತ್ರಾಮನಟ್ಟಿಯೊಳಗೆ ಏನೇನು ಮಾಡಿದೆವು, ಎಷ್ಟು ಬೆಳೆಸಿದೆವು. ಅರೇ ಅದು ಬೆಳೆಯೋದಿತ್ತು ತನ್ನಷ್ಟಕ್ಕತ್ತ. ಅಲ್ಲಿ ನಾವು ಏನು ಮಾಡಿದೆವು, ಬರೇ ಆ ಪ್ರಕಾರದ ವಿಕಲ್ಪ ಮಾಡಿದೆವು. ಆ ವಿಕಲ್ಪದ ಫಲ ಅದು ಎಷ್ಟು ತೀವ್ರ ಮಂದ, ಯಾವ್ಯಾವ ಸಮಯದೊಳಗೆ ಎಷ್ಟೆಷ್ಟು ಮಲಿನ ಅಥವಾ ಉದಾತ್ತ ಭಾವದಿಂದ ಆಗಿದೆಯಲ್ಲ, ಅದರ ಅನುರೂಪವಾಗಿ ರಾಶಿ 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 ಬಂದು ಬಿದ್ದದ್ದೇ ಇದೆ. ಅದನ್ನೆಲ್ಲ ಭೋಗಿಸಿಯೇ ತೀರ್ಬೇಕ್ರಿ. ಇಲ್ಲಿ ಬಂತಲ್ಲ, ಸಮ್ಯಕ್ ದೃಷ್ಟಿ ಕೂಡ ಭೋಗಿಸಲಿಕ್ಕೆ ಬೇಕು, ಭೋಗಿಸಲೇಬೇಕು. ಪುಣ್ಯ ಇರಲಿ ಪಾಪ ಇರಲಿ. ಸನತ್ ಕುಮಾರ್ ಚಕ್ರವರ್ತಿ ಭೋಗಿಸಿದ್ರು ಅಥವಾ ಇಲ್ಲ, ಮಾನತುಂಗಾಚಾರ್ಯರು ಭೋಗಿಸಿದ್ರು ಅಥವಾ ಇಲ್ಲ, ಸಮಂತ ಭದ್ರಾಚಾರ್ಯರು ಭೋಗಿಸಿದ್ರು ಅಥವಾ ಇಲ್ಲ, ಒಬ್ಬರಿಬ್ಬರದ ಹೆಸರಿಲ್ಲ. ಮರಣದ ಮುಖದೊಳಗೆ ಹೋದ್ರ ಅದು ಕರ್ಮದಿಂದನೇ, ಶತ್ರುವಿನಿಂದ್ರಿ. ಅರೇ
ತಾನೇ ಮಾಡಿದ ಮಲಿನ ಭಾವದಿಂದ ಬಂದಾಗಿತ್ತ ಕರ್ಮ. ಆ ಕರ್ಮ ಉದಯಕ್ಕೆ ಬಂದ ನಂತರ ಅಲ್ಲಿ ಯಾವ ನಿಮಿತ್ತ ಆಗಬೇಕು, ಆ ಮಾರೀಚಿನೋ, ಆ ಸಿಂಹನೋ, ಆ ಏನೇನು ಹುಲಿಯೋ, ಅಥವಾ ಆ ಏನದ ನರಿ ಮತ್ತು 2 ಮರಿ ಸುಕುಮಾರನ ದೇಹವನ್ನು ತಿಂದು ಅಲ್ಲ, ಅವೆಲ್ಲ ನಿಮಿತ್ತ ರೀ. ಜೀವ ಆಯುಷ್ಯ ಬಂದಾಗಿದ್ದಂತೆ ಆಯುಷ್ಯದಿಂದ ಜೀವನ ಶಕ್ತಿದಿಂದ ನೋಡ್ರಿ, ಪಂಚ ಸಮವಾಯ ಅದಾವೇನಿಲ್ಲ, ಇದು ಇದ್ದ ಮೇಲೆ ಕಾರ್ಯ ಆಗ್ತಿದೆ. 5 ಇದ್ದ ಮೇಲೆ ಕಾರ್ಯ ಆಗ್ತಿದೆ. ಕ್ರಿಯಾವತಿ ಶಕ್ತಿಯಿಂದ ಹೋಗ್ತಿದೆ ಅನ್ರಿ. ಆಯುವಿನ ಬಂಧ ಆಗಿತ್ತು ಅಂಥೇಳಿ ಹೋಯ್ತು ಅಂಥೇಳಿ ಅನ್ರಿ. ಆಯುವಿನ ಬಂಧ ಆದ್ರೂ ಜೀವನಿಗೆ ಅಲ್ಲಿ ಹೋಗುವ ಯೋಗ್ಯತೆ ಇಲ್ಲದೆ ಇದ್ರೆ ಹೇಗೆ ಹೋಗ್ತಾನೋ? ಜೀವನಿಗೆ ಅಲ್ಲಿ ಹೋಗುವ ಯೋಗ್ಯತೆನ ಯಾವಾಗಲೂ ಇರ್ತಿತ್ತು ಅಂತಂದ್ರೆ ಮತ್ತೆ ಬೇರೆ ಬೇರೆ ಕಡೆ ಹೇಗೆ ಹೋಗ್ತಾನೋ? ಎಲ್ಲ ಕಡೆ ಹೋಗುವುದನ್ನು ನಿಲ್ಲಿಸಿ ಸ್ಥಿರ ಹೇಗಾಗ್ತಾನೋ? ಯಾವ ಸಮಯದೊಳಗೆ ಯಾವ ಪ್ರಕಾರದ ಕಾರ್ಯ ಆಗುವುದಿದೆಯೋ ಆ ಸಮಯದೊಳಗೆ ಯಾವ ಪ್ರಕಾರದ ನಿಮಿತ್ತದ ಉಪಸ್ಥಿತಿ ಇರೋದಿದೆಯೋ ಆ ಪ್ರಕಾರದ ನಿಮಿತ್ತದ ಉಪಸ್ಥಿತಿ ಇರೋದು ಕಾರ್ಯ ಸ್ವಯಮೇವ ಆಗೋದು. ಸ್ವಯಮೇವ ಆಗೋದ್ರಿ, ನಿಮಿತ್ತದಿಂದ ಆಗುವುದಿಲ್ಲ, ಸ್ವಯಮೇವ ಕಾರ್ಯ ಆಗೋದು. ನರಕಾಯುವಿನ ಬಂಧ ಆಗಿತ್ತು ಅಂಥೇಳಿ ಶ್ರೇಣಿಕ ರಾಜ ನರಕಕ್ಕೆ ಹೋಗಲಿಲ್ಲ. ಆದರೆ ನರಕಾಯುವಿನ ಬಂಧ ಆಗುವ ರೂಪದಿಂದ ತಾನೇ ಆ ಸಮಯದೊಳಗೆ ಪರಿಣಮನ ಮಾಡಿದ್ದ. ಆ ಸಮಯದ ಪರಿಣಮನದ್ದ ಮುಂದಿನ ಸಮಯದ ಪರಿಣಾಮದೊಳಗೆ ಅಭಾವ ಇರುವ ಕಾರಣ ಅದೇ ಜೀವ ಭಾವಿ ಪರ್ಯಾಯದೊಳಗ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಂಡ. ಅದೇ ಜೀವ ಆ ಮಹಾವೀರರ ಸಮವಸರಣದೊಳಗ ಕ್ಷಾಯಿಕ ಸಮ್ಯಕ್ ದೃಷ್ಟಿಯಾದ. ಅದೇ ಜೀವನಿಗೆ ತೀರ್ಥಂಕರ ನಾಮಕರ್ಮದ ಬಂಧ ಪ್ರಾರಂಭ ಆಯಿತು. ಆದರೆ ಅದೇನಿತ್ತಲ್ಲ, ಅದಕ್ಕೆ ಕ್ರಮದಿಂದ ಯಾವಾಗ ಅಲ್ಲಿ ಹೋಗಬೇಕೋ ಅಲ್ಲಿ ಹೋಗುವ ಪ್ರಸಂಗ ಬಂತರಿ. ನರಕಾಯುವಿನ ಬಂಧ ಆಗಿತ್ತು ಅಂತಲ್ಲ, ಜೀವದ ಪರಿಣಮನ ಆ ರೀತಿ ಇದೆ. ಅಲ್ಲಿ ನರಕಾಯುವಿನ ಬಂಧ ಆಗಿರೋದ, ನರಕ ಕ್ಷೇತ್ರದೊಳಗೆ ಹೋಗೋದ, ಅಲ್ಲಿ ಅನೇಕ ಪ್ರಕಾರದ ದುಃಖದ ಸಂಯೋಗಗಳು ಇರೋದ, ಇವೆಲ್ಲ ಭಾಷ್ಯದ ಮಾತಿದೆ. ಅವು ಎಲ್ಲವೂ ಕೂಡ ನಿರ್ದಿಷ್ಟ ಅದಾವೆ. ಜೀವ ಇನ್ನ ಸಮ್ಯಕ್ ದೃಷ್ಟಿ ಜೀವ ನರಕಾಯುವಿನ ಬಂಧ ಆಗಿರುವುದರಿಂದನ ಅರೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವ ನರಕಾಯುವಿನ ಬಂಧ ಆಗಿರುವುದರಿಂದಲೇ ನರಕಕ್ಕೆ ಹೋಗಬೇಕಾಯಿತು ಅಂದ್ರೆ ಸಮ್ಯಕ್ ದರ್ಶನಕ್ಕಿಂತ ಅದು ಪ್ರಬಲ ಇದೆನಾ ಆಯುವಿನ ಬಂಧ? ಹೀಗೊಂದು ಪ್ರಶ್ನೆ ಬರ್ತಿದೆ ರೀ. ಆದ್ರೆ ಆಯುವಿನ ಬಂಧ ಪ್ರಬಲ ಇದೆ ಅನ್ನೋದು ಕರ್ಮ ಸಾಪೇಕ್ಷ ಒಂದು ವೇಳೆ ಸತ್ಯ ಇದ್ರೂ ಕೂಡ ಜೀವ ತಾನು ಮಾಡಿದ ಪರಿಣಾಮದ ಫಲವನ್ನ ತಾನು ಭೋಗಿಸುವುದು ಅನಿವಾರ್ಯ ಇದೆ. ಸಾಮಯಿಕ ಪಾಠದೊಳಗೆ ಏನು ಬಂತು? ತಾನು ಮಾಡಿದ ಶುಭಾಶುಭ ಕರ್ಮ ನಿಶ್ಚಯದಿ ಫಲ ಕೊಡುವುದು. ನಿಶ್ಚಿತವಾಗಿ ಅದು ಫಲ ಕೊಡ್ತಿದೆ. ಬರೇ ಇಷ್ಟು ಕರ್ಮ ಸಿದ್ಧಾಂತವನ್ನು ನಂಬಿದ್ರೂ ಕೂಡ ಜೀವ ಸನ್ಮಾರ್ಗದೊಳಗೆ ಬರೋ ಸಾಧ್ಯ ಇದೆ. ಜೈನ ದರ್ಶನದೊಳಗೆ ಕರ್ಮ ಸಿದ್ಧಾಂತ ಕೂಡ ಸನ್ಮಾರ್ಗದಿಂದ ಚ್ಯುತ ಆಗದೇ ಇರುವ ಸಲುವಾಗಿದೆ. ಚರಣಾನುಯೋಗ ಕೂಡ ಸನ್ಮಾರ್ಗದಿಂದ ಚ್ಯುತ ಆಗದೇ ಇರುವ ಸಲುವಾಗಿದೆ. ಕಥಾನುಯೋಗ ಕೂಡ ಸನ್ಮಾರ್ಗದಿಂದ ಚ್ಯುತ ಆಗದೇ ಇರುವ ಸಲುವಾಗಿದೆ. ಮತ್ತು ದ್ರವ್ಯಾನುಯೋಗಕ್ಕೆ ಸಂಬಂಧಿಸಿದ ತತ್ವಗಳ ಭಿನ್ನತೆಯ ಜ್ಞಾನ ಕೂಡ ಸನ್ಮಾರ್ಗದಿಂದ ಚ್ಯುತ ಅಥವಾ ಪತನ ಆಗದೇ ಇರುವ ಸಲುವಾಗಿದೆ. 4 ಅನುಯೋಗ ವೀತರಾಗತೆ ವೀತರಾಗತೆ ವೀತರಾಗತೆ. ವೀತರಾಗತೆಯದೇ ಉತ್ಪಾದಕ ಇದ್ದಾವೆ, ವೀತರಾಗತೆಯದೇ ವೃದ್ಧಿ ಮಾಡುವಂಥವಿದ್ದಾವೆ. ಪುಣ್ಯ ಮಾಡುವ ಸಲುವಾಗಿ ಯಾವ ಅನುಯೋಗ ಇಲ್ಲ. ಪಾಪ ಮಾಡುವ ಸಲುವಾಗಿ ಅಂತೂ ಜೈನ ಕುಲದೊಳಗೆ ಜನ್ಮ ಇರೋದನ್ನೇ ಇಲ್ಲ. ಅದೇ ಅನಂತ ಕಾಲದೊಳಗೆ ಎಂದಾದರೂ ಒಮ್ಮೆ ಜೈನ ಕುಲ ಸಿಕ್ಕದ್ದಿದೆ. ಪಾಪ ಏನು ಮಾಡಿಲ್ಲ, ಮಾಡಿದೇವು ಅಥವಾ ಎಲ್ರಿ ಉಳಿದ ವೇಳೆದೊಳಗ. ಮತ್ತು ಇಲ್ಲಿ ಬಂದನು ಅದನ್ನೇ ಮಾಡಿದ್ರೆ ಇದು ಸಿಕ್ಕ ಉಪಯೋಗ ಏನ್ರಿ? ಇದು ಸಿಕ್ಕ ಉಪಯೋಗ ಏನ್ರಿ? ಇನ್ನು ಜನಶಾಸನದ ಸನ್ನಿಧಿಗೆ ಬಂದ ಕೂಡ ಭಕ್ತಿಯಿಂದ ಜನಶಾಸನದ ಶ್ರವಣ ಮಾಡಿ ಕೂಡ ಸ್ವರ್ಗಕ್ಕೆ ಹೋಗ್ತೇನೋ ಅಂತಂದ್ರೆ ಅದರಲ್ಲಿ ಏನು ವಿಶೇಷತೆ ಇದೆ, ಏನು ಶೋಭೆ ಇದೆ? ನಿಗೋದಿಜಿಯು ಕೂಡ ಪುಣ್ಯ ಮಾಡ್ತಿದ್ದಾರೆ. ಮೊನ್ನೆ ಜನಶಾಸನ ಓದಿ ಪುಣ್ಯ ಮಾಡೋದಾ? ಜನಶಾಸನ ಓದಿ ಏನು ಮಾಡೋದಿದೆ? ವೀತರಾಗತೆಯನ್ನು ಪ್ರಕಟಪಡಿಸಿಕೊಳ್ಳೋದಿದೆ. ವೀತರಾಗ ಮಾರ್ಗದೊಳಗೆ ಸಾಧ್ಯ ಆದಷ್ಟು ಮುಂದೆ ಹೋಗೋದಿದೆ. ಸಾಧ್ಯ ಆದಷ್ಟು ಮುಂದ ಅಂಥೇಳಿ ಹೇಳೋದಕ್ಕಿಂತ
ಗುರಿ ತಲುಪುವ ಧ್ಯೇಯ ಇದ್ದ ನಂತರ ಅವ ನಿಯಮದಿಂದ ಸ್ವಲ್ಪ ಇಲ್ಲ ಸ್ವಲ್ಪರೇ ಮುಂದೆ ಹೋಗೇ ಹೋಗ್ತಾನ್ರಿ. ಯಾರ ಜೀವನದೊಳಗೂ ಗುರಿನೇ ಇಲ್ಲ, ಅವರ ಯಥಾರ್ಥ ದಿಕ್ಕಿನಿಂದ ವಿರುದ್ಧ 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 ಹೋಗ್ತಾರೆ. ಹಾಗೆ ನಮ್ದಾಗ್ತಾ ಇದೆ. ನಡೀರಿ, ಏನು ಹೇಳಿದ್ರಲ್ಲಿ? ಯತಃ ಸಮ್ಯಕ್ತ್ವ ರಿಕ್ತಃ ಸಂತಿ. ಆ ಕಾರಣದಿಂದ ವಿಷಯ ಸುಖ ರಂಜಕವಿರುವ ಎಷ್ಟು ಜೀವರಾಶಿ ಇದೆ ಅವರೆಲ್ಲರೂ ಶುದ್ಧಾತ್ಮ ಸ್ವರೂಪದ ಅನುಭವದಿಂದ ಶೂನ್ಯರಿದ್ದಾರೆ. ಯಾವ ಕಾರಣದಿಂದ? ಅರೆ, ಹೇಯ ಉಪಾದೇಯ ಗೊತ್ತಿಲ್ಲ, ಆತ್ಮ ಅನಾತ್ಮ ಗೊತ್ತಿಲ್ಲ. ಈ ಕಾರಣದಿಂದ ಅವರಲ್ಲಿ ರಂಜಿಸ್ತಾ ಇದ್ದಾರೆ. ಅಲ್ಲಿ ರಂಜಿಸುವುದರಿಂದ ಅವರು ಶುದ್ಧಾತ್ಮನ ಅನುಭೂತಿಯಿಂದ ಶೂನ್ಯದರ. ಶುದ್ಧಾತ್ಮನ ಅನುಭೂತಿಯಿಂದ ಶೂನ್ಯ ಇರುವುದರಿಂದ ಅವರು ಮಹಾನಿಂದ್ಯದರ. ಇನ್ನೇನು ಬೇಕು? ಇದಕ್ಕಿಂತ ಹೆಚ್ಚಿನ ಬೈಗಳೇನ್ರೆ ಬೇಕಾಗಿದೆ ಏನ್ರಿ ನಮ್ಗೆ? ಅವ್ರ ಹತ್ರ ಇಲ್ಲೇನು ಇದಕ್ಕಿಂತ ಹೆಚ್ಚಿನ ಬೈಗಳು? ನಾವು ಅದಕ್ಕಿಂತ ಹೆಚ್ಚಿನ ಬೈಗಳು ಸಲ್ಲುವಂಥ ಪ್ರವೃತ್ತಿಯೊಳಗದೇವ್ರಿ. ಆದ್ರೆ ಅವರ ಹತ್ರ ಇಲ್ಲ. ಮಹಾನಿಂದ್ಯ ಅಂಥೇಳಿ ಹೇಳಿದ್ರು. ಅದಕ್ಕೆ ಪ್ರಾರಂಭದೊಳಗೆ ಏನು ಹೇಳಿತು? ಹೀನ ಜೀವ, ಕ್ಷುದ್ರ ಜೀವ ಅಂಥೇಳಿ ಕೂಡ ನಮ್ಮ ಕಡೆಗೆ ಅವರು ನೋಡಲೇ ಇಲ್ಲ. ಇದು ಎಷ್ಟು ದೊಡ್ಡ ತಿರಸ್ಕಾರ ಇದೆ ರೀ. ನಮಗೆ ಅನ್ನಿಸ್ಬೇಕು ಒಂದು ಸ್ವಲ್ಪ. ಯಾರಾದರೂ ಅರೆ, ಮನೆಯಲ್ಲಿ ತಂದೆ ಓರ್ವ ಮಗನಿಗೆ ಜಾಸ್ತಿ ಪ್ರೀತಿ ಮಾಡ್ತಿದ್ದ, ಇನ್ನೊಬ್ಬ ಮಗನ ಕಡೆ ನೋಡಲಿಲ್ಲ ಅಂತಂದ್ರೆ ಅವನಿಗೆ ಎಷ್ಟು ಖೇದ ಅನ್ನಿಸ್ತಿದೆ ರೀ. ಹಾಗಾದ್ರೆ ನಮ್ಮ ದೇವಗುರುಗಳು ನಮ್ಮ ಕಡೆ ನೋಡ್ತಾನೆ ಇಲ್ಲ. ಇದು ಅನಿಸ್ಬೇಕು, ನಮಗೆ ಖೇದ ಅನಿಸ್ಬೇಕು ಅಥವಾ ಬೇಡ್ರೆ? ಅನಿಸಿದೆ. ಎಲ್ಲಿ ದೊಡ್ಡವರಾಗ್ತಾ ಇದೀವ ನಾವು? ನಮ್ಮ ಅಜ್ಞಾನದೊಳಗ, ವಿಪರೀತ ಮನ್ನನೆಯೊಳಗ. ಅರೆ, ಏನು ಹೇಳಿದ್ರು? ಶುದ್ಧ ಚೈತನ್ಯ ವಸ್ತು ಮತ್ತು ದ್ರವ್ಯ ಕರ್ಮ, ಭಾವಕರ್ಮ, ನೋ ಕರ್ಮ, ಅವುಗಳ ಹೇಯೋಪಾದೇಯ ರೂಪದಿಂದ ಭಿನ್ನತೆಯ ರೂಪದ ತಿಳುವಳಿಕೆ. ಬರೇ ಅದು ಬೇರೆ ನಾನು ಬೇರೆ ಅಂದ್ರೆ ಆಗುವುದಿಲ್ಲ. ಅದು ಹೇಯ, ಇದು ಉಪಾದೇಯ. ಈ ಪ್ರಕಾರದ ತಿಳುವಳಿಕೆ ಬೇಕು. ಈ ತಿಳುವಳಿಕೆಯಿಂದ ಶೂನ್ಯ ಇರುವ ಕಾರಣದಿಂದ ಏನು ಮಾಡ್ತಾ ಇದ್ದೆ? ಮಿಥ್ಯಾದೃಷ್ಟಿ ಜೀವರೇ ಪಂಚೇಂದ್ರಿಯ ಭೋಗ ಮತ್ತು ಶರೀರದೊಳಗೆ ರಂಜಿಸ್ತಾ ಇದೆ. ಹುಳು ಮಲದೊಳಗೆ ಕ್ರೀಡಿಸಿದ ಹಾಗೆ ನಾವು ಕ್ರೀಡಿಸ್ತಾ ಇದ್ದೀವಿ. ಅದರಿಂದ ಏನಾಗಿದೆ? ನಿಂದೆ ಆಗಿದ್ದೇವೆ, ಮಹಾನಿಂದೆ. ಅದರಿಂದ ಶುದ್ಧ ಸ್ವರೂಪದ ಅನುಭವ ಮಾಡ್ತಾ ಇಲ್ಲ, ಅದರಿಂದ ನಿಂದೆ ಆಗಿದೆ.